ವಂದೇ ತುರಂಗವದನಂ ಶಶಿಬಿಂಬಸಂಸ್ಥಂ ಚಂದ್ರಾವದಾತಮಮೃತಾತ್ಮಕರೈಃ ಸಮಂತಾತ್ ಅಂಡಾಂತರಂ ಬಹಿರಪಿ ಪ್ರತಿಭಾಸಯಂತಂ ಶಂಖಾಕ್ಷಪುಸ್ತಕಸುಬೋಧಯುತಾಬ್ಜಬಾಹುಂ ಅಭ್ರಮಂ ಭಂಗರಹಿತಮಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಮಿಥ್ಯಾಸಿದ್ಧಾಂತದುರ್ಧ್ವಾಂತವಿಧ್ವಂಸನವಿಚಕ್ಷಣಃ ಜಯತೀರ್ಥಾಖ್ಯತರಣಿಃ ಭಾಸತಾಂ ನೋ ಹೃದಂಬರೆ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟರಂ ವಂದೇ ಪರೂರಾರ್ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಗುರುಗಳ ಪಾದಕ್ಕೆ ಸಾಷ್ಟಾಂಗ ವಂದಿಸಿ ಗುರುಗಳ ಅಪ್ಪಣೆಯನ್ನು ಸ್ವೀಕಾರ ಮಾಡಿ ಬಾಲಕಾಂಡದ ಶ್ಲೋಕದ ಚಿಂತನೆ ಮಾಡುವ ಒಂದು ಸೌಭಾಗ್ಯ ದೇವರ ಕೃಪೆಯಿಂದ ಪ್ರಾಪ್ತವಾಗಿತ್ತು. ಅದರ ಹಯಗ್ರೀವ ಜಯಂತಿಯ ದಿನ ಕೃಷ್ಣನಿಗೆ ಅರ್ಪಣೆ ಮಾಡುವ ಸೌಭಾಗ್ಯ ಬಂದಿದೆ. ಹಾಗಾಗಿ ಬಾಲಕಾಂಡದ ಒಂದು ಸಮಗ್ರ ಅನುವಾದವನ್ನು ಮಾಡುವ ಚಿಕ್ಕ ಪ್ರಯತ್ನವನ್ನು ಮಾಡ್ತೇನೆ ಗುರುಗಳ ಮುಂದೆ. ರಾಮಾಯಣ ಬಹಳ ಸೊಗಸಾದ ಗ್ರಂಥ. ಒಂದು ಕಡೆ ಹೀಗೆ ಮಾತಿದೆ, ರಾಮಾಯಣದ ಮಹತ್ವ ಏನು ಅಂದರೆ ತಿಣುಕಿದನು ಫಣಿರಾಯ ರಾಮಾಯಣ ಕವಿಗಳ ಭಾರದಲ್ಲಿ ಅಂತ ಕುಮಾರವ್ಯಾಸರು ತಾವು ಉಲ್ಲೇಖ ಮಾಡ್ತಾರೆ. ರಾಮಾಯಣದ ಕುರಿತಾಗಿ ಕಾವ್ಯಗಳು ಬಹಳ ಜಾಸ್ತಿ ಆದುವಂತೆ, ಜಾಸ್ತಿ ಆಗಿ ಶೇಷದೇವರಿಗೆ ಒಂದು ಸ್ವಲ್ಪ ಶೇಷದೇವರು ಆ ಕಡೆ ಈ ಕಡೆ ಚಲಿಸ್ಲಿಕ್ಕೆ ಆರಂಭ ಮಾಡಿದಾಗ ಪ್ರಳಯ ಉಂಟಾಗುವ ಸ್ಥಿತಿ ಬಂತು ಅಂತ ಇಷ್ಟು ರಾಮಾಯಣದ ಆಧರಿಸಿದ ಕೃತಿಗಳ ಮಹತ್ವ ಇದೆ. ರಾಮಾಯಣದಲ್ಲಿ ಬಾಲಕಾಂಡದಲ್ಲಿ ರಾಮನ ಬಾಲ್ಯದ ಪ್ರಸಂಗ, ರಾಮನ ಪ್ರಾದುರ್ಭಾವ, ಕೊನೆಗೆ ಇದರ ಸಮಾಪ್ತಿಯಾಗೋದು ಹೇಗೆ ಅಂತಂದರೆ ಸೀತಾ ಸ್ವಯಂವರದಲ್ಲಿ ಇದರ ಸಮಾಪ್ತಿ ಘಟ್ಟ ಆಗುತ್ತೆ. ಪರಶುರಾಮ ದೇವರ ಪ್ರಸಂಗ, ಆ ಪರಶುರಾಮ ದೇವರ ಆಗಮನವಾಗಿ ರಾಮ ತಾನು 12 ವರ್ಷ ಅಯೋಧ್ಯೆಯಲ್ಲಿ ವಾಸ ಮಾಡಿಕೊಂಡಿದ್ದ ಅನ್ನುವಲ್ಲಿಗೆ ಈ ರಾಮಾಯಣ ಅದರ ಭಾಗ ಕೊನೆಯಾಗುತ್ತೆ. ಪ್ರಾಚೀನರು ಮಾಡುವ ನಾಮಕರಣಕ್ಕೆ ಅನೇಕ ಸಾರ್ಥಕವಾದ ನಾಮಕರಣ. ಯಾಕೆಂದರೆ ಉತ್ತಾನಪಾದ ಅಂತ ಅವನ ಹೆಸರು. ಸಾಮಾನ್ಯ ಉತ್ತಾನಪಾದ ಅಂದರೆ ಕಾಲು ಮೇಲೆ ಅವನ ತಲೆ ಕೆಳಗೆ ಅಂತ ಅವನ ಹೆಸರಿಗೆ ಅರ್ಥ ಇತ್ತು. ಅವನ ಇಡೀ ಜೀವನ ನೋಡುವಾಗ ಅದೇ ಪರಿಸ್ಥಿತಿ ನಾವು ಚಿಂತನೆ ಮಾಡಬಹುದು. ಸುನೀತಿ ಸುರುಚಿ ಅಂತ ಇಬ್ಬರು ಹೆಂಡತಿಯರ ನಡುವೆ ಸಿಕ್ಕಿ ಹಾಕಿಕೊಂಡು, ಧ್ರುವ ಇಬ್ಬರು ಮಕ್ಕಳು ಉತ್ತಮ ಧ್ರುವ ಅಂತ ಒಬ್ಬನಿಗೆ ನ್ಯಾಯ ಸಲ್ಲಿಸಲಿಲ್ಲ, ಇನ್ನೊಬ್ಬರಿಗೆ ಅವನ ತೊಡೆ ಮೇಲೆ ಕೂಡಲಿಕ್ಕೆ ಅಂತ ಬಂದಾಗ ಆಗಲ್ಲ ಅಂತಂದ, ಮುಂದೆಲ್ಲ ದೊಡ್ಡ ಘಟನೆ ಆಯಿತು. ಇದಕ್ಕೆಟ್ಟ ಹೆಸರು ಬಾಲಕಾಂಡ ಅಂತ. ಏನಿದ್ರ ಅಭಿಪ್ರಾಯ? ನಾವು ಅದನ್ನು ಹೀಗೆ ಪದವಿಭಾಗ ಮಾಡಿಕೊಳ್ಳಬಹುದು. ಅಲ್ಲಿ ಕಾಂಡ ಅಂಥೇಳಿ ಒಂದು ಶಬ್ದ ಇದೆ. ಅಂಡ ಅಂತ ಪ್ರತ್ಯೇಕ ಇಟ್ಟುಕೊಂಡ್ರೆ ಬಾಲ ಕ ಅಂಡ ಅಂತ ಪರಿಚ್ಛೇದ ಆಯಿತು. ಕಾ ಅಂದರೆ ಚತುರ್ಮುಖ ಬ್ರಹ್ಮದೇವರು. ಅವರು ಯಾರು ಅಂದರೆ ಅಂಡ ಅಂದರೆ ಅದು ಬ್ರಹ್ಮಾಂಡ ಅನ್ನೋ ಶಬ್ದದ ಒಂದು ಸೂಚನೆ. ಬ್ರಹ್ಮಾಂಡವೇ ಒಂದು ದೇಹ, ಅದು ಚತುರ್ಮುಖ ಬ್ರಹ್ಮದೇವರಿಗೆ. ಬ್ರಹ್ಮಾಂಡದಲ್ಲಿ ವಿಶೇಷ ವ್ಯಾಪ್ತಿ, ಬ್ರಹ್ಮಾಂಡದ ಸೃಷ್ಟಿಯಲ್ಲಿ ಅವರ ಪಾತ್ರ ಬಹಳ ದೊಡ್ಡದಿತ್ತು. ಕಾ ಅಂದರೆ ಚತುರ್ಮುಖ ಬ್ರಹ್ಮದೇವರು, ಅಂಡ ಅಂದರೆ ಬ್ರಹ್ಮಾಂಡದ ನಿರ್ಮಾಣದಲ್ಲಿ ಅವರದು ಆ ಸೃಷ್ಟಿಯಲ್ಲಿ ಬಹಳ ದೊಡ್ಡ ಪಾತ್ರ ಇತ್ತು. ರಾಮಾಯಣದಲ್ಲಿ ಒಂದು ಪ್ರಸಂಗ ಬರುತ್ತೆ. ಪರಶುರಾಮ ದೇವರು ರಾಮಚಂದ್ರನ ಯುದ್ಧ ಆಗುವಾಗ ಆ ಯುದ್ಧ ನೋಡಬೇಕು ಅಂತ ಎಲ್ಲ ದೇವತೆಗಳು ಕೂಡ ಚತುರ್ಮುಖಂ ಪುರಸ್ಕೃತ್ಯ ಅನ್ನುವ ಮಾತು ಹೇಳ್ತಾರೆ ವಾಲ್ಮೀಕಿ ಋಷಿಗಳು. ಬ್ರಹ್ಮದೇವರನ್ನು ಮುಂದೆ ಮಾಡಿಕೊಂಡು ಬಂದರಂತೆ. ಆ ಒಂದು ಮಹಾತ್ಮ್ಯ ಸೂಚನೆ ಮಾಡ್ತಾ ಇದೆ ಈ ಶಬ್ದ. ಸಾಮಾನ್ಯ ತಂದೆಯ ವೈಭವ ನೋಡಲಿಕ್ಕೆ ಮಗನಿಗೆ ಇಷ್ಟ ಇರುತ್ತೆ. ಕಾ ಅಂದರೆ ಚತುರ್ಮುಖ ಬ್ರಹ್ಮದೇವರು. ಅವರು ಬಾಲ, ಯಾರಿಗೆ? ರಾಮನಿಗೆ ಬಾಲ. ರಾಮನ ಮಕ್ಕಳು ಚತುರ್ಮುಖ ಬ್ರಹ್ಮದೇವರು. ತನ್ನ 2 ರೂಪದ ವೈಶಿಷ್ಟ್ಯ, ತನ್ನ ತಂದೆಯ ಒಂದು ಪರಾಕ್ರಮ ನೋಡುವ ಸಲುವಾಗಿ ತಾವು ಬಂದು ಅದ್ಭುತವಾದ ದೃಶ್ಯವನ್ನು ನೋಡ್ತಾ ಇದ್ದಾರೆ. ಮತ್ತು ರಾಮದೇವರ ಪ್ರಾದುರ್ಭಾವ, ಅವರು ಬೆಳೆದ ಬಗೆ,
ವಿಶ್ವಾಮಿತ್ರರು ರಾಮದೇವರಿಗೆ ಉಪದೇಶ ಮಾಡಿದ್ದು ಅದ್ಭುತವಾದ ಘಟನೆಯನ್ನು ದೇವಾನುದೇವತೆಗಳು ನೋಡ್ತಾ ಇರ್ತಾರೆ ಅನ್ನುವ ಕಾರಣಕ್ಕೆ ಬಾಲಕ ಅಂಡ ಅನ್ನುವ ಹೆಸರಿನ ಮೂಲಕ ಈ ಇಡೀ ಘಟನೆಗೆ ದೇವಾನುದೇವತೆಗಳು ಸಾಕ್ಷಿಯಾಗಿದ್ದರೆ ಎಂಬ ಪ್ರಮೇಯ ನಾವು ಚಿಂತನೆ ಮಾಡಬಹುದು. ಮುಂದುವರೆದು ದಶರಥರಾಜನಿಗೆ ಸಂತಾನ ಇರಲಿಲ್ಲ, ಸಂತಾನವಾಯಿತು, ರಾಮನ ಪ್ರಾದುರ್ಭಾವ ಆಯಿತು ಅಂತ. ಅಲ್ಲಿ ಒಂದು ಪುರಾಣದ ವೈಶಿಷ್ಟ್ಯ ಅಥವಾ ಪ್ರಾಚೀನ ಗ್ರಂಥಗಳ ವೈಶಿಷ್ಟ್ಯ, ಒಂದು ವಿಷಯ ಹೇಳುವಾಗ ನಡುವಿನ ಕೆಲವು ಚಿಕ್ಕ ಪುಟ್ಟ ಸಂಗತಿಗಳಿರುತ್ತೆ. ನಾವು ಅದನ್ನು ಗಮನಿಸೋದು ಅಂತಾದರೆ ನಮ್ಮ ಜೀವನದಲ್ಲಿ ಬಹಳ ದೊಡ್ಡ ಸಂದೇಶ ನಾವು ಚಿಂತನೆ ಮಾಡ್ಬೋದು. ದಶರಥನಿಗೆ 10,000 ವರ್ಷ ಅಂತ ಇಟ್ಟುಕೊಂಡ್ರೆ ಅವನಿಗೆ 10,000 ವರ್ಷ ಮಕ್ಕಳೇ ಇರಲಿಲ್ಲ. ಅದಾದ ಮೇಲೆ ಋಷ್ಯಶೃಂಗರ ಒಂದು ಮಾರ್ಗದರ್ಶನದಲ್ಲಿ ಪುತ್ರಕಾಮೇಷ್ಟಿಯಾಗ ಆದಾಗ ರಾಮನ ಪ್ರಾದುರ್ಭಾವ ಆಯಿತು. ಇದು ರಾಮಾಯಣದಲ್ಲಿ ಕಾಣುವಂತಹ ಸಂಗತಿ. ಇದರ ಸಂದೇಶ ಎಷ್ಟು ರಸವತ್ತಾಗಿದೆ ಅಂದರೆ, ನಾವು ಧರ್ಮ ಕಾರ್ಯ ಮಾಡ್ತೇವೆ, ಮಾಡಿದ ಕೂಡಲೇ ಫಲ ಸಿಗಬೇಕು ಅನ್ನುವ ಪ್ರಜ್ಞೆ ನಮ್ಮಲ್ಲಿರುತ್ತೆ. ದಶರಥ ರಾಜ ಧರ್ಮ ಕಾರ್ಯ ನಮಗಿಂತ ಉತ್ತಮೋತ್ತಮ ಮಟ್ಟದಲ್ಲಿ ಮಾಡ್ತಾ ಇದ್ದ. ಯಾಕೆ ಅಂದರೆ ಸಮಗ್ರಂ ದೇವಾಹ ತದರ್ಥಂ ಋಷಯ ದಶಾಂಶತೋ ಮನುಷ್ಯಾ ಅಂತ ಶಾಸ್ತ್ರದ ಮಾತು. ಒಂದು ಕೆಲಸದ ಪೂರ್ಣ ಫಲ ದೇವತೆಗಳು ಮಾಡಿದ ಪರ್ಫೆಕ್ಟಾಗಿ ಮಾಡ್ತಾರೆ. ತದರ್ಥಂ ಋಷಯ, ಋಷಿಗಳ ಅರ್ಧ, ನಮ್ಮದು ಲೆಕ್ಕಕ್ಕಿಲ್ಲ ಅಂತ. ಅದಕ್ಕೋಸ್ಕರವೇ ನಾವು ಕರ್ಮ ಅರ್ಪಣೆ ಮಾಡುವಾಗ ಒಂದು ಮಂತ್ರ ಹೇಳಿಬಿಡ್ತೇವೆ. ದೋಷ ಪರಿಹಾರಾರ್ಥಂ ನಾಮತ್ರಯ ಮಂತ್ರ ಜಪಂ ಕರಿಷ್ಯೆ ಅಂತ ಹೇಳೋಕ್ಕಿಂತ ಮುಂಚೆ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ರಮಾಪತೆ ಯತ್ಕೃತಂತು ಮಯಾರೇವ ಪರಿಪೂರ್ಣಂ ತದಸ್ತು ಮೇ ಅಂತ. ಮಂತ್ರಾರ್ಥ ಗೊತ್ತಾದರೆ ನಮಗೆ ದೇವರ ಮೇಲೆ ಕೋಪ ಕಡಿಮೆ ಆಗುತ್ತೆ ಅಂತ. ಸ್ವಾಮಿ, ನಾನು ಮಾಡಿದ್ರಲ್ಲಿ ಮಂತ್ರ ಸರಿಯಿಲ್ಲ, ಮಾಡುವ ವಿಧಾನ ಸರಿಯಿಲ್ಲ, ಭಕ್ತಿ ಅಂತೂ ಗೊತ್ತೇ ಇಲ್ಲ, ಇಷ್ಟಾದರೂ ಪರಿಪೂರ್ಣಂ ತದಸ್ತು, ನಾ ಮಾಡಿದ ಪರಿಪೂರ್ಣ ಆಗಲಿ ಅಂತ ನಾವೇ ಹೇಳ್ತಾ ಇರ್ತೇವೆ ಅಂತ. ಮಾಡುವ ಧರ್ಮ ಕಾರ್ಯಕ್ಕೆ 6 ತಿಂಗಳು 7 ತಿಂಗಳು ಕಾಯಲಿಕ್ಕೆ ಒದ್ದಾಡ್ತಾ ಇರ್ತೇವೆ. ಆದರೆ ದಶರಥರಾಜರು ತಾವು ಧರ್ಮ ಕಾರ್ಯ ಮಾಡ್ತಾ ಮಾಡ್ತಾ ರಾಮನ ಪ್ರಾದುರ್ಭಾವಕ್ಕೆ 10,000 ವರ್ಷಕ್ಕಾದರೂ 10,000 ವರ್ಷಕ್ಕಾದರೂ ಧರ್ಮದ ಮೇಲಿನ ಶ್ರದ್ಧೆ ಅವರಿಗೆ ಕಡಿಮೆ ಆಗಿರಲಿಲ್ಲ. ಈ ಸಂಗತಿ ನಮ್ಮ ಕಲಿಸುವ ಪಾಠ ಏನು ಅಂದರೆ, ಧರ್ಮ ಕಾರ್ಯ ಮಾಡಿದ ಮಾತ್ರಕ್ಕೆ ಕಾಲ ಪಕ್ವ ಆಗುವ ತನಕ ಕಾಯ್ತಾ ಇರಬೇಕು. ದಶರಥರಾಜರ ಕಾಯುವಿಕೆಗೆ ಸಾಕ್ಷಾತ್ ರಾಮನೇ ಬಂದ. ನಾವು ಧರ್ಮ ಕಾರ್ಯ ಮಾಡಿ ಪರಮಾತ್ಮನ ಪ್ರೀತಿಯಾಗಲಿ ಏನೋ ಉದ್ದೇಶದಿಂದ ಕಾಯ್ತಾ ಹೋದರೆ ರಾಮ ಏನು ಮಾಡಿದ ಅಂದರೆ ಮೋಕ್ಷ ಕೊಟ್ಟ, ಹಾಗೆ ನಮಗೆ ಅದ್ಭುತವಾದ ಫಲ ದೊರಕುತ್ತೆ. ಆದ್ದರಿಂದ ಧರ್ಮ ಕಾರ್ಯ ಮಾಡಿ ನಿರೀಕ್ಷೆ ಇಡಬೇಡಿ, ಸ್ವಲ್ಪ ಕಾಯುವಿಕೆ ಇರಲಿ ಎಂಬ ಅದ್ಭುತ ಸಂದೇಶ ನಾವಿಲ್ಲಿ ಚಿಂತನೆ ಮಾಡಬಹುದು. ರಾಮನ ಪ್ರಾದುರ್ಭಾವವೂ ಆಯಿತು. ಅಲ್ಲಿ ರಾಮ ಹೇಗೆ ಕಂಡ ಅಂದರೆ, ಆಚಾರ್ಯರು ಬಹಳ ಸೊಗಸಾಗಿ ಬಾಲಕಾಂಡದ ಕೆಲವು ಅಂಶದ ಮೇಲೆ ತಾವು ಒಂದು ಚಿಂತನೆ ಇಡ್ತಾರೆ. ಅತಾಭ್ಯವರ್ಧಂಶ್ಚತುರ ಕುಮಾರಾಹ ನೃಪಸ್ಯ ಗೇಹೇ ಪುರುಷೋತ್ತಮಾದ್ಯಾಹ ನಿತ್ಯ ಪ್ರವೃದ್ಧಸ್ಯ ಚ ತಸ್ಯ ವೃದ್ಧಿರಪೇಕ್ಷ ಲೋಕಸ್ಯ ಹಿ ಮಂದದೃಷ್ಟಿಂ. ರಾಮಾಯಣದಲ್ಲಿ ರಾಮ ಬೆಳೆದ ಅಂತುಂಟು. ರಾಮ ಬೆಳೆದ ಹೇಗೆ ಅಂದರೆ, ಅವನು ನಿತ್ಯವೃದ್ಧನಿಗೆ ಬೆಳವಣಿಗೆ ಹೇಗೆ ಅಂತ ಒಂದು ಪ್ರಶ್ನೆ ಬರಬಹುದು. ಅದಕ್ಕೆ ಒಂದು ವ್ಯಾಖ್ಯಾನದಲ್ಲಿ ಅದ್ಭುತವಾದ ಚಿಂತನೆ ಮಾಡ್ತಾರೆ. ಆಚಾರ್ಯರ ಮಾತು ಗಮನಿಸುವಾಗ ಚತುರಾಹ ಕುಮಾರಾಹ ಅಭ್ಯವರ್ಧನ್, 4 ದಶರಥನ ಮಕ್ಕಳು ತಾವು ವೃದ್ಧಿ ಹೊಂದಿದ್ದಾರೆ ಅಂತ. ಅಲ್ಲಿ ಬರೀ ಕುಮಾರಾಹ ಅಂತಿಷ್ಟೇ ಶಬ್ದ ಆಡಲಿಲ್ಲ, ಚತುರಾಹ ಅನ್ನೋ ಶಬ್ದ ಆಡಿದರು. ಚತುರಾಹ ಅನ್ನೋ ಶಬ್ದ ಆಡಿದ್ದು ಯಾಕೆ ಅಂದರೆ, ಚಾತುರ್ಯಾದಿ ಗುಣಾನಾಂ ಅಪಿ ದಿನೇ ದಿನೇ ಅಭಿವೃದ್ಧಿರಿತಿ ಸೂಚನಾಯ ಚತುರಾಹ ಇತಿ ವಿಶೇಷಣಂ ಅಂತ. ರಾಮ ಬೆಳೆದ ಅಂದರೆ ರಾಮ ನಿತ್ಯ ಪ್ರವೃದ್ಧ. ಅವನ ಗುಣ ಏನಿತ್ತು ಅದು ಆ ಗುಣ ಎಲ್ಲ ಜನರ ಕಣ್ಣಿಗೆ ಕಾಣುವಂತೆ ಗುಣದ ಅಭಿವ್ಯಕ್ತಿ ಆಗ್ತಾ ಹೋಯಿತು ಅಂತ ಇಷ್ಟೇ ಅಭಿಪ್ರಾಯ. ಆದ್ದರಿಂದ ರಾಮ ಬೆಳೆದ ಅಂದರೆ ಯಾಕೆ ಅಂದರೆ ಅವನಿಗೆ ಬೆಳವಣಿಗೆ ಯಾಕಿಲ್ಲ ಅಂದರೆ, ನಕರ್ಮಣ ವರ್ಧತೇನೋ ಕನೀಯಾನ್ ಅಂತ ಶ್ರುತಿ ಉಂಟು ಅಂತ. ಬೆಳವಣಿಗೆ ಬರಬೇಕು ಅಂದರೆ ಒಂದು ಕರ್ಮ ಇರ್ತದೆ, ಕರ್ಮದ ಫಲವಾಗಿ ಜನ್ಮ ಬರುತ್ತೆ. ಪರಮಾತ್ಮನಿಗೆ ಕರ್ಮವೇ ಇಲ್ಲ ಅಂದಮೇಲೆ ಕರ್ಮದ ಫಲವಾದ ಬೆಳವಣಿಗೆ ನಾವು ಅವನಿಗೆ ಉಂಟು ಅಂತ ಚಿಂತನೆ ಮಾಡಲಿಕ್ಕೆ ಅವಕಾಶವೇ ಇಲ್ಲ. ಆದ್ದರಿಂದ ಪರಮಾತ್ಮ ಬೆಳೆದ ಅಂತಂದರೆ ಅಭಿಪ್ರಾಯ, ಅವನ ಗುಣ ಬೆಳೀತು ಅಂತ ಇಷ್ಟೇ ಅಭಿಪ್ರಾಯ.
ಅಥವಾ ಇನ್ನೊಂದು ಅರ್ಥ ಮಾಡಿಕೊಳ್ತಾರೆ, ದಿನೇ ದಿನೇ ಈಶದ್ ದರ್ಶಯತೀತಿ ಭಾವ ಅಂತ. ರಾಮಚಂದ್ರ ಬೆಳೆದ ಅನ್ನುವ ಅಭಿಪ್ರಾಯ ಏನು ಅಂದರೆ, ಅವನ ಬೆಳವಣಿಗೆ ಏನಿತ್ತು ಅದು ಸ್ವಲ್ಪ ತೋರಿಸ್ತಾನೆ ಅಂತ ಇಷ್ಟೇ ಅಭಿಪ್ರಾಯ ಹೊರತಾಗಿ ಅವನಿಗೆ ಅಭಿವೃದ್ಧಿ ಇರಲಿಲ್ಲ ಅಂತೆಲ್ಲ ಅರ್ಥ ಮಾಡಬಾರದು ಅಂತ ಹೀಗೆ ಬಹಳ ಸೊಗಸಾಗಿ ಅದ್ಭುತವಾದ ಚಿಂತನೆ ಮಾಡ್ತಾರವರು. ಅಲ್ಲಿ ಇನ್ನೊಂದು ಮಾತಿದೆ ಅಂತ, ಚತುರಾಃ ಕುಮಾರಾಃ ಅಂತ. ರಾಮಾಯಣ ಅದಕ್ಕೆ ವ್ಯಾಖ್ಯಾನ ಮಾಡುವ ಆಚಾರ್ಯರು ಮತ್ತೊಂದು ಸಂದೇಶ ಕೊಡ್ತಾರೆ. ನಾವು ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅಂದರೆ, ಚತುರಾಹ, ಅತ್ಯಂತ ಚತುರರಾಗಿ ಬೆಳೆಸಬೇಕು ಅಂತ. ಚತುರ ಅಂದರೆ ಅಭಿಪ್ರಾಯ ಏನು ಅಂದರೆ, ಚತೆ ಯಾಚನೆ ಅಂತ ಧಾತು ಉಂಟು ಅಂತ. ಅಂದರೆ ಅವರು ಬೇಡಬೇಕಂತೆ. ಏನು ಬೇಡಬೇಕು ಅಂದರೆ ಜ್ಞಾನ ಬೇಡುವ ಒಂದು ಪ್ರಜ್ಞೆ ಮಕ್ಕಳಲ್ಲಿ ಬೆಳೆಸಬೇಕಂತೆ. ಚತುರಾಹ ಅಂದರೆ ರಾಮ ಅವನ ವ್ಯಕ್ತಿತ್ವ ಬರ್ತದೆ ಅಂತ. ಸಾಮಾನ್ಯ ರಾಮಚಂದ್ರ ಓಡಾಡುವಾಗ ಅವನನ್ನು ಮಾತಾಡಿಸ್ಬೇಕು ಅಂತ ಮುಂದೆ ಬರಲಿ ಬಿಡಲಿ ಯಾರಾದರೂ ಹಿರಿಯರು ಸಿಕ್ಕಿದರೆ ತಾನೇ ಮೊದಲು ಮಾತನಾಡಿ ಅವರ ಒಳಗಿದ್ದ ಅದ್ಭುತವಾದ ಜ್ಞಾನ ಸಂದೇಶಗಳನ್ನ ತಾನು ಕೆಳಿಸಿಕೊಳ್ತಾ ಇದ್ದ, ತಾನು ಅದನ್ನು ಪಾಲನೆ ಮಾಡ್ತಾ ಇದ್ದ. ಆದ್ದರಿಂದ ಚತುರಾಹ ಅನ್ನೋ ಶಬ್ದ ಬಳಸಿದರು ಆಚಾರ್ಯರು. ಮಕ್ಕಳನ್ನು ಬೆಳೆಸುವಾಗ ಅವರು ಜ್ಞಾನ ಬೇಡುವಂತಹ, ಜಿಜ್ಞಾಸೆ ಬೇಡುವಂತಹ ಒಂದು ಪ್ರವೃತ್ತಿ ಅವರಿಗಿರಲಿ ಎಂಬ ಸಂದೇಶ ಕೊಡ್ತಾರೆ. ಮತ್ತು ಹೀಗೆ ಅದ್ಭುತವಾಗಿ ಆ ಒಂದು ಆಚಾರ್ಯರು ರಾಮಚಂದ್ರನ ಉತ್ಪತ್ತಿ ಆಯಿತು ಅಂತ ಹೇಳಿದರು. ಮತ್ತು ಇನ್ನೊಂದು ಸಂದೇಶ ಕೊಡ್ತಾರೆ. ಸಾಮಾನ್ಯ ಆಚಾರ್ಯರ ಒಂದು ಮಾತಿದೆ, ಸಂತತಂ ಚಿಂತೆಯೇ ಅನಂತಂ. ಅಂದರೆ ಅಭಿಪ್ರಾಯ ಏನು? ನಿರಂತರ ಪರಮಾತ್ಮನ ಚಿಂತನೆ ಮಾಡ್ತಾ ಇರಬೇಕು. ಹೀಗೆ ಮಾಡಿದರೆ ಮಾತ್ರ ಅಂತಕಾಲೇ ವಿಶೇಷತಃ ನಮ್ಮ ಕೊನೆಗಾಲದಲ್ಲಿ ಪರಮಾತ್ಮನ ನಾಮಸ್ಮರಣೆ ಬರುತ್ತೆ ಅಂತ. ಇದಕ್ಕೆ ಇನ್ನೊಂದು ಅಭಿಪ್ರಾಯ ಹೇಳ್ತಾರೆ. ಅಲ್ಲಿ ಅನಂತಂ ಅಂತ ಶಬ್ದ ಇದೆ. ನಾವು ಶಬ್ದವನ್ನು ಸ್ವಲ್ಪ ಬಿಡಿಸಿಕೊಳ್ಬೇಕು. ಏನು ಅಂದರೆ, ತಮ್ ಅನಂ ಅಂತ ಶಬ್ದ ಮಾಡಿಕೊಂಡು ಅನಂತಂ ಅಂಥೇಳಿ ಪ್ರತ್ಯೇಕ ಇನ್ನೊಂದು ಶಬ್ದ ಜೋಡಿಸಿಕೊಳ್ಬೇಕು. ಹಾಗಾದರೆ ಸಂತತಂ, ತಮ್ ಅಂದರೆ ತನೋತಿ, ಎಲ್ಲ ಕಡೆ ವ್ಯಾಪಿಸಿದ್ದಾನೆ ಅಂತ. ಅಂತಹ ಎಲ್ಲ ಕಡೆ ವ್ಯಾಪಿಸಿದ ಅನಂ ಅನಂತಂ ಸಂತತಂ ಚಿಂತೆಯೇ. ಅನಂ ಅಂದರೆ ಮುಖ್ಯ ಪ್ರಾಣದೇವರು. ಅನಶಬ್ದಕ್ಕೆ ಮುಖ್ಯ ಪ್ರಾಣ ಅಂತರ್ಗತ ಅಂತ ಅರ್ಥ ಇಟ್ಟುಕೊಂಡ್ರೆ, ಎಲ್ಲ ಕಡೆ ಪರಮಾತ್ಮನನ್ನು ಮುಖ್ಯ ಪ್ರಾಣಾಂತರ್ಗತ ಅಂತ ಹೇಳಿ ಸಂತತಂ ಚಿಂತೆಯೇ, ನಿರಂತರ ಯಾರು ಚಿಂತನೆ ಮಾಡ್ತಾ ಇರ್ತಾರೋ ಅವರಿಗೆ ಅಂತಕಾಲೇ ವಿಶೇಷತಃ ಕೊನೆಗಾಲದಲ್ಲಿ ವಿಶೇಷ ನಾಮಸ್ಮರಣೆ ಬರುತ್ತೆ ಅಂತ. ಹಾಗಾದರೆ ಆಚಾರ್ಯರ ಸಂದೇಶ, ಪ್ರತಿಯೊಂದು ಘಟನೆಗೂ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ನೀವು ಪರಮಾತ್ಮನ ಚಿಂತನೆ ಮಾಡ್ತಾ ಇರ್ರಿ ಅಂತ. ರಾಮನ ಬೆಳವಣಿಗೆ ದಶರಥನಿಗೆ ಬಹಳ ಖುಷಿ ಕೊಟ್ಟಿತು ಅನ್ನುವುದನ್ನು ವರ್ಣಿಸುವ ಮೂಲಕ ರಾಮಾಯಣ ನಮಗೆ ಇನ್ನೊಂದು ಅದ್ಭುತವಾದ ಸಂದೇಶ ಕೊಡುತ್ತೆ. ರಾಮನ ಮುಖ ಅದು ಚಂದ್ರನ ಮುಖದ ಹಾಗಿತ್ತಂತೆ. ಆ ಚಂದ್ರನ ಮುಖ ಕಂಡು ದಶರಥನಿಗೆ ಆನಂದ ಆಯಿತು ಅಂತ. ಏನಿದರ ಸಂದೇಶ ಅಂದರೆ, ರಾಮನ ಮುಖ ಚಂದ್ರನಂತಿದೆ, ಚಂದ್ರನಂತಿರುವ ರಾಮನ ಮುಖವನ್ನು ಕಂಡು ದಶರಥ ಆನಂದಪಟ್ಟ. ಅಂದರೆ ಇದಕ್ಕೊಂದು ಆಧ್ಯಾತ್ಮಿಕ ಅರ್ಥ ಇದೆ. ಏನು ಅಂದರೆ, ಸಾಮಾನ್ಯ ತಂದೆಯ ಮುಖವನ್ನು ನೋಡಿ, ಮಗನ ಮುಖವನ್ನು ನೋಡಿ ತಂದೆಗೆ ಆನಂದ ಆಗ್ತಾ ಇರುತ್ತೆ ಅಂತ. ಆ ಆನಂದದ ಘಟನೆ ಆಗುವಾಗ ಈ ಘಟನೆ ನಾವು ಜ್ಞಾಪಿಸಿಕೊಳ್ಬೇಕು ಅಂತ. ಈ ಮಗು ಅಂದರೆ ಅಲ್ಲಿ ಒಳಗೆ ಸಾಕ್ಷಾತ್ ರಾಮಚಂದ್ರನ ಸನ್ನಿಧಾನ ಇದೆ. ಈ ಮುಖಚಂದ್ರ ಏನಿದೆ, ಅದು ಮುಖಚಂದ್ರ ಅಂದರೆ ಅದು ಆ ಒಳಗೆ ಕಾಂತಿ ಇಟ್ಟವ ರಾಮಚಂದ್ರ. ಆದ್ದರಿಂದ ರಾಮಚಂದ್ರನನ್ನು ನೋಡಿ ದಶರಥ ಬಹಳ ಖುಷಿ ಪಡ್ತಾ ಇದ್ದ ಎಂಬ ಮಹಿಮೆಯನ್ನು ಮಗುವಿನ ಮುಖ ನೋಡಿದಾಗ ಅವನ ತಂದೆ ಜ್ಞಾಪಿಸಿಕೊಂಡ ಅಂತಂದರೆ ಅದು ಸಂತತಂ ಚಿಂತೆ ಅಂತ. ಹೀಗೆ ಅಲ್ಲಲ್ಲಿ ಕೆಲವು ಘಟನೆ ರಾಮನನ್ನು ನೋಡಿ ಅವರು ಖುಷಿಪಟ್ಟರು ಅಂತೆಲ್ಲ ಘಟನೆ ಇರ್ತದೆ. ಅದು ನಮ್ಮ ಜೀವನದಲ್ಲಿ ನಾವು ಆಯಾಯ ಪ್ರಸಂಗಕ್ಕೆ ಅನುಷ್ಠಾನಕ್ಕೆ ತಂದಾಗ ಆಚಾರ್ಯರು ಹೇಳಿದ ಧಾಟಿಯಲ್ಲೇ ನಮ್ಮ ಜೀವನದಲ್ಲಿ ಅಂತ್ಯಕಾಲದಲ್ಲಿ ನಾಮಸ್ಮರಣೆ ಬರಲಿಕ್ಕೆ ಅದು ಸಹಕಾರಿ ಅಂತ. ಮತ್ತೊಂದು ಸ್ವಾರಸ್ಯಕರವಾದ ಶಬ್ದ ಆಡ್ತಾರಲ್ಲಿ. ಹೇಗಿದ್ದರು ಅವರು ಅಂತಂದರೆ, ಸಾಮಾನ್ಯ ಪರಮಂ ಪುಮಾಂಸಂ ಸ್ವಾನಂದ ತೃಪ್ತಾಹ ಅಂತ. ಅವನು ಹೇಗಿದ್ದ? ಪರಮ ಪುರುಷನಾದ ರಾಮನನ್ನು ನೋಡಿ ಎಲ್ಲರೂ ಕೂಡ ಅತ್ಯಂತ ಖುಷಿಪಟ್ಟರು ಅಂತ. ರಾಮ ಅನ್ನೋ ಶಬ್ದ ಬಹಳ ಅನ್ವರ್ಥಕವಾದಂತಹ ಶಬ್ದ. ಆ ಶಬ್ದದಲ್ಲಿ ಅನೇಕ ಒಂದು ಚಿಂತನೆ ನಾವು ನೋಡಬಹುದು.
ಒಂದು ಪರಮಾತ್ಮನ ನಾವು ಹೇಗೆ ಚಿಂತನೆ ಮಾಡಬೇಕು. ಎಷ್ಟೋ ಕಡೆಗಳಲ್ಲಿ ಟೀಕಾಕೃತ್ಪಾದರು ಪರಮಾತ್ಮನನ್ನು ನಮಸ್ಕಾರ ಮಾಡುವಾಗ, ಸ್ತೋತ್ರ ಮಾಡುವಾಗ ರಮಾಪತಿ ಎನ್ನುವ ಶಬ್ದದಿಂದ ಹೆಚ್ಚು ಲಕ್ಷ್ಮೀ ಗಂಡ, ಲಕ್ಷ್ಮೀ ಪತಿಯಾದ ನಾರಾಯಣನಿಗೆ ನಮಸ್ಕಾರ ಅಂತ ಲಕ್ಷ್ಮಿಯ ಮುಖೇನ ಚಿಂತನೆ ಮಾಡ್ತಾರೆ. ನನ್ನ ಉಪಾಸನೆ ಮಾಡುವಾಗ ಲಕ್ಷ್ಮೀದೇವಿನ ಜೊತೆಗೂಡಿ ಉಪಾಸನೆ ಮಾಡಿ ಎಂಬ ಸಂದೇಶ ಕೊಡಲಿಕ್ಕೋಸ್ಕರ ಪರಮಾತ್ಮನಿಗೆ ರಾಮಚಂದ್ರ, ರಾಮ ಎಂಬ ಹೆಸರನ್ನೇ ರಾಮಾಯಣ ಬಹಳ ಬಾರಿ ಉಲ್ಲೇಖ ಮಾಡುತ್ತೆ. ರಮಾಯ ಅಯಂ ರಾಮ, ರಾಮ ಅಂದರೆ ರಮೆಗೆ ಸಂಬಂಧಪಟ್ಟವ ಅಂತ. ಹಾಗಾದರೆ ರಾಮ ಎಂಬ ಶಬ್ದದ ಕೇಳುವಾಗಲೇ ಸೀತಾದೇವಿಯ ಜೊತೆಗೂಡಿಯೇ ಚಿಂತನೆ ಮಾಡಬೇಕು. ರಾಮ ಅಂದರೆ ಸೀತಾಪತಿ, ಅವನು ಲಕ್ಷ್ಮಿಯ ಜೊತೆಗೆ ಪರಮಾತ್ಮನನ್ನು ಚಿಂತನೆ ಮಾಡಬೇಕು ಅಂತ ಒಂದು ಅಭಿಪ್ರಾಯದಿಂದ ಅವನು ರಾಮ. ಮತ್ತು ಇನ್ನೊಂದು, ರಾಮ ಎಂಬ ಒಂದು ಶಬ್ದ ನಮಗೆ ಮತ್ತೊಂದು ಎಚ್ಚರ ಕೊಡ್ತದೆ ಅಂತ. ನಾವೀಗ ಒಂದು ಅನ್ನ ವಿಶೇಷವಾಗಿ ನಮಗೆ ಸಿಗ್ತಾ ಇರುತ್ತೆ ಅಂದರೆ ಜನ್ಮಾಂತರದಲ್ಲಿ ಮಾಡಿದ ಅನ್ನದಾನದಿಂದ ಹುಟ್ಟಿದ ಪುಣ್ಯ ಖರ್ಚಾಗತ್ತೆ ಅಂತ ಲೆಕ್ಕ. ದೇವರು ನಮಗೆ ಬಹಳ ಸಂಪತ್ತನ್ನು ಕೊಟ್ಟಿರ್ತಾನೆ, ದಾನ ಅನ್ನೋದು ನಮಗಿರೋದಿಲ್ಲ. ಆದರೆ ಯಸ್ಯ ಸಹ ರಾಮ ಅಂತ, ಅಂದರೆ ಕೊಡುಗೈ ದಾನವೇ ಸಂಪತ್ತಾಗಿತ್ತು ರಾಮಚಂದ್ರನಿಗೆ ಅಂತ. ಅಂದರೆ ರಾಮಚಂದ್ರ ತಾನು ತೋರಿದ್ದು ದಾನ ಮಾಡಬೇಕು ಅಂದರೆ ಏನು, ಕೆಲವರಿಗೆ ಯಾವುದೋ ಒಂದು ಪದಾರ್ಥದ ಅಪೇಕ್ಷೆ ಇರುತ್ತೆ, ಅದನ್ನು ಕೊಡಬೇಕು. ಒಂದು ಲೆಕ್ಕದಲ್ಲಿ ನಾನಾ ಜನ ಶುಶ್ರೂಷೆಯಂತೆ ದಾನ. ರಾಮ ಎಂಬ ಹೆಸರಿನ ಚಿಂತನೆ ಮಾಡುವಾಗಲೇ ರಾಮಚಂದ್ರನ ವ್ಯಕ್ತಿತ್ವ ಏನು ಅಂತ ಅರ್ಥ ಆಗುತ್ತೆ. ಒಂದು ಪ್ರಸಂಗ ಬರುತ್ತೆ, ಎಲ್ಲ ರಾಮಚಂದ್ರ ದೇವರು ವನವಾಸಕ್ಕೆ ಹೋಗೋ ಪ್ರಸಂಗ ಎಲ್ಲ ಕೊಟ್ಟಾಗಿದೆ. ಕೊಟ್ಟಾಗಿತ್ತು. ಒಬ್ಬ ಬ್ರಾಹ್ಮಣ ಇದ್ದ, ಅವನು ಕೃಷಿ ಮಾಡ್ತಾ ಇದ್ದ, ಅದು ಬರಡು ಭೂಮಿಯಲ್ಲಿ, ಫಲ ಕೊಟ್ಟಿರಲಿಲ್ಲ, ವಯಸ್ಸಾಗಿತ್ತು. ಆ ಬ್ರಾಹ್ಮಣನ ಹೆಂಡತಿ ಹೇಳ್ತಾಳೆ, ನೀನು ರಾಮನ ಹತ್ತಿರ ಹೋಗಿ ಏನಾದರೂ ಕೇಳು ಅಂತ. ಅವನು ರಾಮನ ಹತ್ತಿರ ಬರಬೇಕು. ಬರುವಾಗಲೇ ರಾಮಚಂದ್ರ ದೇವರೆಲ್ಲ ಕೊಟ್ಟಾಗಿರುತ್ತೆ. ಹಿಂದಿನ ಕಾಲದಲ್ಲಿ ಆಯಾಯ ವರ್ಣಾಶ್ರಮೋಚಿತ ಧರ್ಮ ಅಂತೇನಿರುತ್ತೋ ಅವರು ಅದನ್ನು ತಾವು ಪಾಲನೆ ಮಾಡ್ತಾಯಿದ್ರು. ಯಾವುದೇ ತರಹದ ಸಂಕೋಚ ಇಲ್ಲ. ಕೈ ನೀಡುವ ಅಧಿಕಾರ, ಬೇಡುವ ಅಧಿಕಾರ ಶಾಸ್ತ್ರ ನೀಡಿದ್ದು ಅದು ಭೂಸರರಿಗೆ ಮಾತ್ರ ಹೊರತು ಇನ್ಯಾರಿಗೂ ಅಲ್ಲ. ಆ ಬ್ರಾಹ್ಮಣ ಬಂದು ಕೇಳ್ತಾನೆ, ನನಗೇನಾದರೂ ಕೆಲಸ ಹೇಳು, ನಾ ಆ ಕೆಲಸ ಮಾಡ್ತೇನೆ, ಅದಕ್ಕೆ ತಕ್ಕ ಪ್ರತಿಫಲ ಕೊಡು ಅಂತ ರಾಮನಲ್ಲಿ ಕೇಳ್ತಾನೆ. ಅಂದರೆ ಅವನಿಗೆ ಬೇಡೋಕ್ಕೆ ಒಂದು ತರಹದ ಈಗೋ ಕಾಡ್ತಾ ಇರುತ್ತೆ. ಎಲ್ಲ ಜನರು ನಗ್ತಾರೆ ಅವನನ್ನು ನೋಡಿ, ಯಾಕೆಂದರೆ ಈ ತನ್ನ ಧರ್ಮ ಬಿಟ್ಟಿದ್ದಾನೆ ಎನ್ನುವ ಕಾರಣಕ್ಕೆ. ರಾಮಚಂದ್ರ ತಾನು ಎಲ್ಲ ಜನರಿಗೂ ಕೂಡ ತನ್ನ ಕನಸನ್ನ ಮೂಲಕ ಎಚ್ಚರಿಕೆ ಕೊಟ್ಟು ಅವನಿಗೊಂದು ಕೆಲಸ ಕೊಡ್ತಾನೆ. ಕೋಲನ್ನು ಕೊಡ್ತೇನೆ, ಅಲ್ಲಿ ತುಂಬ ನನ್ನದು ಅಂದರೆ ಬರೀ ಹಸುಗಳು ಮಾತ್ರ ಉಂಟು, ನೀವು ಆ ದಂಡವನ್ನು ಆ ಕಡೆ ಎಸೀರಿ, ಅದು ಎಲ್ಲಿ ಬೀಳುತ್ತೋ ಅಷ್ಟು, ಅದು ಬಿದ್ದಾಗ ಎಷ್ಟು ಹಸು ಇರ್ತದೋ ನಾನು ಅದನ್ನು ನಿಮಗೆ ಕೊಡ್ತೇನೆ ಅಂತ. ಇವನು ಕೋಲನ್ನು ಹಿಡಿದುಕೊಂಡ, ಎಲ್ಲರೂ ನಗ್ತಾ ಇದ್ದಾರೆ. ಸಾಮಾನ್ಯ ಕೋಲನ್ನು ಎಸೆಯುವಾಗ ಬಲಪ್ರಯೋಗಕ್ಕಿಂತ ಯುಕ್ತಿ ಪ್ರಯೋಗವೂ ಮುಖ್ಯ. ಯಾವ ಭಾಗದಲ್ಲಿ ಎಷ್ಟು ಭಾರ ಹಾಕಿ ಯಾವ ವೇಗದಲ್ಲಿ ನಾವು ಕೋಲನ್ನು ಎಸೆದರೆ ದೂರ ಹೋಗುತ್ತೆ ಅಂತ ಒಂದು ಅಂದಾಜಿರುತ್ತೆ. ಇವನಿಗೆ ಒಳ್ಳೆಯ ತತ್ವಜ್ಞಾನ ಇತ್ತು, ಬಲ ಕಡಿಮೆ ಇದ್ದರೂ ಕೂಡ ಗಾಳಿಯ ವೇಗ ನೋಡಿಕೊಂಡ, ಸರಿಯಾದ ಭಾಗದಲ್ಲಿ ಕೋಲನ್ನು ಹಿಡಿದುಕೊಂಡ, ಕೋಲನ್ನು ಎಸೆದ. ಸಾವಿರಾರು ಗೋವುಗಳ ಒಂದು ಒಡೆತನ ಇವನಿಗೆ ಬಂತಂತೆ. ರಾಮ ದಾನವೇ ಸಂಪತ್ತಾಗಿತ್ತು ರಾಮನಿಗೆ. ಆ ಪ್ರಸಂಗದಲ್ಲೂ ಕೂಡ ತಾನು ದಾನ ಮಾಡಿ ನಮಗೊಂದು ಎಚ್ಚರಿಕೆ ಅವನಿಗೆ ಹೇಳಿದಂತೆ, ನೀನು ಬರಡು ಭೂಮಿಯಲ್ಲಿ ಕೃಷಿ ಮಾಡ್ತಾ ಇದ್ದೆ, ಅದು ನಿನಗೆ ತಕ್ಕುದಾದ ವೃತ್ತಿಯಲ್ಲ. ಬ್ರಾಹ್ಮಣರಿಗೆ ತತ್ವಜ್ಞಾನ ಇರುತ್ತೆ. ನೀನು ಜ್ಞಾನ ಮುಖೇನ ಕೃಷಿಯಿಂದ ಯಾವುದನ್ನು ಸಂಪಾದನೆ ಮಾಡಲಿಕ್ಕಾಗಿಲ್ವೋ ಅದನ್ನು ಕೇವಲ ಒಂದು ನಿನ್ನ ಜ್ಞಾನದ ಮೂಲಕ ಸಂಪಾದನೆ ಮಾಡಿದೆ. ಇನ್ನು ಮೇಲಿಂದ ನೀನು ನಿನ್ನದಾದ ಕೆಲಸ ಮಾಡು, ಉದ್ಧಾರ ಆಗ್ತೀನಿ ಅಂತ. ಹೀಗೆ ತಾನು ದಾನ ಕೊಡುವ ಮೂಲಕ ರಾಮಚಂದ್ರ ತಾನು ಅನೇಕ ಸಂದೇಶವನ್ನು ಕೊಡ್ತಾನೆ. ಮತ್ತೊಂದು ಅಭಿಪ್ರಾಯವನ್ನು ನಾವು ಕೂಡ ಚಿಂತನೆ ಮಾಡಬಹುದು. ಏನು ಅಂದರೆ, ಪರಮಾತ್ಮನನ್ನು ನಾವು ಹೇಗೆ ಚಿಂತನೆ ಮಾಡಬೇಕು. ರಾಮಚಂದ್ರ ದೇವರ ವ್ಯಕ್ತಿತ್ವ ಗಮನಿಸಿದರೆ ಅವರಿಗೆ ಬಂದ ದುಃಖ ಯಾರಿಗೂ ಬರಲಿಲ್ಲ. 16-17 ವರ್ಷದಲ್ಲಿ ವಿವಾಹ ಆಗಿದೆ, 12 ವರ್ಷ ಸಂಸಾರ, ಕೂಡಲೇ 14 ವರ್ಷ ವನವಾಸ, ಆಮೇಲೆ ಯುದ್ಧ ಆಗುತ್ತೆ. ಹೀಗೆ ಅನೇಕ ಒಂದು ಘಟನಾವಳಿಗಳು ಕಾಣುತ್ತೆ. ನೋಡಿದರೆ ರಾಮಚಂದ್ರ ದೇವರಿಗೆ ದುಃಖ ಉಂಟಾ ಅಂತ ಭಾವನೆ ಬರಲಿಕ್ಕೂ ಉಂಟು. ಆದರೆ ಹಾಗೆ ಚಿಂತನೆ ಮಾಡಬಾರದಂತೆ.
ಯಾಕೆ ಅಂದರೆ ರಾ ಆ ಮಾ ಅಂತ ಹೀಗೆ ಬಿಡಿಸ್ಕೊಳ್ಬೇಕು. ಮಾ ಅಂದರೆ ರಾ ಅಂದರೆ ಆನಂದ, ಮಾ ಅಂದರೆ ಮಿತಿ, ಆ ಅನ್ನೋದು ನಿಷೇಧವಾಚಕ. ರಾ ಅಂದರೆ ಆನಂದ, ಮಾ ಅಂದರೆ ಮಿತಿ, ಆ ಅಂದರೆ ಇಲ್ಲ. ಹಾಗಾದರೆ ರಾಮ ಅಂದರೆ ಆನಂದದ ಮಿತಿ ಇಲ್ಲದವ ಅಂತ. ಅದರಿಂದ ರಾಮಚಂದ್ರನು ಮಾಡಿದ್ದು ಆಚಾರ್ಯರೇ ಉಲ್ಲೇಖ ಮಾಡ್ತಾರೆ, ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣ ಅಂತದು ಕೇವಲ ವಿಡಂಬನೆ ಮಾತ್ರ ಹೊರತಾಗಿ ಇನ್ಯಾವುದೇ ಅಲ್ಲೊಂದು ಉದ್ದೇಶ ನಾವು ಚಿಂತನೆ ಮಾಡಬಹುದು. ಆದ್ದರಿಂದ ರಾಮ ಎಂಬ ಶಬ್ದದ ಮೂಲಕ ರಾಮನ ವ್ಯಕ್ತಿತ್ವದಲ್ಲಿ ಅನೇಕ ಘಟನಾ ಬಾಲಕಾಂಡದಲ್ಲೇ ನಾವು ಮುಂದೆ ನೋಡ್ತೇವೆ. ರಾಮ ಪರಶುರಾಮರ ಸಮಾಗಮ ಆಗುತ್ತೆ. ಅದು ನೋಡಿದಾಗ ರಾಮಚಂದ್ರನಿಗೆ ದುಃಖ ಉಂಟು ಅಂತ ಚಿಂತನೆ ಮಾಡಬೇಡಿ, ಇವನ ಆನಂದಕ್ಕೆ ಮಿತಿ ಇಲ್ಲ ಅಂತ ಚಿಂತನೆ ಮಾಡಿದಾಗ ನಮಗೂ ಕೂಡ ದೊಡ್ಡ ಒಂದು ಮಹದಾನಂದ ಸಿಗುತ್ತೆ. ಅದರಿಂದ ಹೀಗೆ ಚಿಂತನೆ ಮಾಡಬೇಕು ಅಂತ ಇಷ್ಟು ಹಿನ್ನೆಲೆ ಉಲ್ಲೇಖ ಮಾಡಿ, ಅದಾದ ಮೇಲೆ ಒಂದು ಪ್ರಸಂಗ ಬರುತ್ತೆ ಬಾಲಕಾಂಡದಲ್ಲಿ. ರಾಮಚಂದ್ರ ದೇವರು ತಾವಿದ್ದಾರೆ, ವಿಶ್ವಾಮಿತ್ರರು ತಾವು ದಶರಥನ ಒಂದು ರಾಜ್ಯಕ್ಕೆ ಪ್ರವೇಶ ಮಾಡ್ತಾರೆ. ಸಾಮಾನ್ಯ ಮಾತು ಕೊಡುವಾಗ ಸ್ವಲ್ಪ ವಿಚಾರ ಮಾಡಿ ಮಾತು ಕೊಡಬೇಕು ಹಿರಿಯರಿಗೆ ಅಂತ ಶಾಸ್ತ್ರ. ವಿಶ್ವಾಮಿತ್ರರು ಬಂದದ್ದೇ ತಡ, ದಶರಥನಿಗೆ ಎಲ್ಲದ ಉತ್ಸಾಹ, ನೀವು ಏನು ಬೇಕಾದರೂ ಕೇಳಿ ಮಾಡಿಬಿಡುತ್ತೇನೆ ಅಂತ ಮಾತು ಕೊಟ್ಟುಬಿಟ್ಟ. ವಿಶ್ವಾಮಿತ್ರರು ಕೇಳೋದು, ಇಬ್ಬರು ರಕ್ಕಸರಿದ್ದಾರೆ ಮಾರೀಚ ತಾಟಕೆ ಅಂತ ಹೇಳಿ, ಆದ್ದರಿಂದಾಗಿ ಸುಬಾಹು ತಾಟಕೆಯರ ವಧೆಗೋಸ್ಕರ ನಿನ್ನ ಮಗನನ್ನು ಕಳಿಸಿಕೊಡು ಅಂತ ಇವನಿಗೆ ಆಗ ಮೋರೆ ಪೆಚ್ಚಾಯಿತು ಅಂತ. ಅಯ್ಯೋ ನಾನೇನು ಮಾತು ಕೊಟ್ಟು ಬಿಟ್ಟಿದ್ದೆ, ಅದು ಪೂರ್ಣ ಮಾಡಲಿಕ್ಕೆ ಆಗ್ತಾ ಇಲ್ಲ. ಕೊನೆಗೆ ವಸಿಷ್ಠರು ಸಮಾಧಾನ ಮಾಡ್ತಾರೆ. ಅದಾದ ಮೇಲೆ ದಾರಿಯಲ್ಲಿ ಹೋಗುವಾಗ ಅನೇಕ ಅಸ್ತ್ರಮಂತ್ರಗಳನ್ನು ವಿಶ್ವಾಮಿತ್ರರು ತಾವು ರಾಮಚಂದ್ರನಿಗೆ ಉಪದೇಶ ಮಾಡಿದರು ಅನ್ನುವ ಚಿಂತನೆ ಬರ್ತದೆ ರಾಮಾಯಣದಲ್ಲಿ. ಬಹಳ ಅನರ್ಥ ಆಗೋ ಪ್ರಸಂಗ. ವಿಶ್ವಾಮಿತ್ರರಲ್ಲಿ, ರಾಮಚಂದ್ರ ದೇವರಲ್ಲಿ ಅವರಿಗೆ ಇವರು ಉಪದೇಶ ಕೊಡುವುದು ಅಂದರೆ ಏನು ಎಲ್ಲ ಅರ್ಥವೇ ಆಗೋದಿಲ್ಲ. ಅದಕ್ಕೆ ಆಚಾರ್ಯರು ಬಾಲಕಾಂಡಕ್ಕೆ ವ್ಯಾಖ್ಯಾನ ಮಾಡುವಾಗ ಭಾಳ ಸೊಗಸಾಗಿ ಒಂದು ಅಭಿಪ್ರಾಯ ಸೂಚನೆ ಮಾಡ್ತಾರೆ. ಯಾಕೆ ಹೀಗೆ? ಅನುಗ್ರಹಾರ್ಥಂ ಸರುಷೇರವಾಪ ಸಲಕ್ಷ್ಮಣೋಸ್ತ್ರಂ ಮುನಿತೋ ಹಿ ಕೇವಲಂ. ಪರಮಾತ್ಮನಿಗೆ ಎರಡು ಬಿರುದಿದೆ. ಒಂದು ಭಕ್ತಾಪರಾಧ ಸಹಿಷ್ಣು ಅಂದರೆ ಮತ್ತೊಂದು ಅದ್ಭುತ ಕರುಣಾಶಾಲಿ ಅವ ಅಂತ. ಭಕ್ತರು ಮಾಡಿದ ಅಪರಾಧವನ್ನು ತಾನು ಸಹಿಸಿಕೊಳ್ತಾನೆ, ಅವರಿಗೆ ವಿಶೇಷ ಒಂದು ಅನುಗ್ರಹ ಮಾಡ್ತಾನವನು. ವಿಶ್ವಾಮಿತ್ರರು ತಾವು ಅದಕ್ಕೆ ಒಂದು ಕಡೆ ದಾಸರು ಉಲ್ಲೇಖ ಮಾಡ್ತಾರೆ, ಪರಮಾತ್ಮನ ಕಾರುಣ್ಯ ಹೇಗೆ. ಹೂವ ತರುವರ ಮನೆಗೆ ಹುಲ್ಲ ತರುವ. ಯಾರಾದರೂ ಪರಮಾತ್ಮನಿಗೆ ಅರ್ಪಣೆ ಮಾಡಲಿಕ್ಕೋಸ್ಕರ ಹೂವನ್ನು ತಂದರೆ ಆ ಮಾತಿಗೆ ಅನೇಕ ಅರ್ಥ ಇದೆ. ಹೂವನ್ನು ತರೋದು ಅಂದರೆ ಅಂಗಡಿಗೆ ಹೋಗೋದು, ಅದಕ್ಕೆ ಸ್ವಲ್ಪ ಚೌಕಾಸಿ ಮಾಡೋದು, ಹಾಗೆ ತರೋದು ಅಂತಲ್ಲ. ರಾಮಾರ್ಚನೆಯೋ ನಗತಃ ಪ್ರಸೂನಂ ದ್ವಾಭ್ಯಾಂ ಕರಾಭ್ಯಾಂ ಅಭವತ್ ಪ್ರಯತ್ನ ಏಕೇನ ದೋಷ್ಣ ನಗತೋ ಗಿರೀಂದ್ರಂ ಅಂತ ಹೇಳ್ತಾರೆ. ಅಂದರೆ ಹನುಮಂತ ದೇವರಿಗೆ ಏನು ಬೇಕಾದರೂ ತರುವಾಗೆ, ಬಟ್ಟೆ ತರುವಾಗಲೇ ಆಯಾಸ ಆಗಲಿಲ್ಲ. ಆದರೆ ಒಂದು ಹೂವನ್ನು ತರುವಾಗ ಬಹಳ ಆಯಾಸ ಆಯ್ತಂತೆ, ಬಹಳ ಜಾಗರೂಕತೆಯನ್ನು ತಂದ್ರಂತೆ. ಯಾಕೆ ಅಂದರೆ ಆ ಹೂವಿಗೆ ನಮ್ಮ ಉಸಿರು ತಾಕಬಾರ್ದು, ಬಹಳ ನಿಯಮ ಇರುತ್ತೆ. ಹೀಗೆ ಹೂವು ತರುವರ ಮನೆಗೆ ಅಂತ ನಾವು ನಿಯಮಬದ್ಧವಾಗಿ ಹೂವನ್ನು ತಂದುಬಿಟ್ರೆ ಸಾಕು. ಹುಲ್ಲ ತರುವ ಅಂದರೆ ನಮ್ಮ ಮನೆಗೆ ಪರಮಾತ್ಮ ಏನು ಬೇಕಾದರೂ ಅಭಿವೃದ್ಧಿ ಮಾಡ್ತಾನೆ ಅಂತ. ಆದ್ದರಿಂದ ಭಕ್ತರಿಗೆ ಅನುಗ್ರಹ ಮಾಡಬೇಕನ್ನೋ ಸಲುವಾಗಿ ಪರಮಾತ್ಮ ತಾನು ಅನೇಕ ವಿಡಂಬನೆ ತೋರಿಸ್ತಾ ಇರ್ತಾನೆ. ಅದರಂತೆ ಅನುಗ್ರಹಾರ್ಥಂ ಎಲ್ಲ ವಿಶ್ವಾಮಿತ್ರರಿಗೆ ಆ ಮಂತ್ರ ಸಿದ್ಧವಾಗಲಿ ಅನ್ನೋ ಕಾರಣಕ್ಕೋಸ್ಕರವೇ ವಿಶೇಷ ಅನುಗ್ರಹ ಮಾಡಲಿಕ್ಕೋಸ್ಕರ ತಾನು ಮಂತ್ರ ಕೇಳಿಸಿಕೊಂಡ ಹೊರತಾಗಿ ವಿಶ್ವಾಮಿತ್ರರು ರಾಮಚಂದ್ರ ದೇವರಿಗೆ ಮಂತ್ರೋಪದೇಶ ಕೊಟ್ಟರು ಅಂತ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಯಾವುದೇ ಪ್ರಸಂಗ ಇಲ್ಲ. ಮತ್ತೊಂದು ಅಧಿರಾಜರು ಬಹಳ ಸೊಗಸಾಗಿ ಒಂದು ವ್ಯಾಖ್ಯಾನ ಮಾಡ್ತಾರೆ. ಏನು ಅಂದರೆ, ಅನಂತಂ ವಿಷ್ಣು ಸನ್ನಿಧೌ ಇತಿ ವಚನಾತ್ ಸ್ವಕರ್ಣ ಸಮೀಪೆ ಜಪೇನ ಜನಿತ ಅನುಗ್ರಹಾರ್ಥಂ ಅಂತ. ಸಾಮಾನ್ಯ ಜಪ ಮಾಡುವಾಗ ಕೆಲವು ಸ್ಥಳದಲ್ಲಿ ಗೋವಿನ ಕೊಟ್ಟಿಗೆ, ದೇವಸ್ಥಾನದ ಪರಿಸರ ಅಲ್ಲಿ ಜಪ ಮಾಡಿದ್ರೆ ಅದು ಅನಂತಪಟ್ಟು ಫಲ ಕೊಡುತ್ತೆ ಅಂತ ಮಾತಿದೆ. ವಿಶ್ವಾಮಿತ್ರರ ಮಂತ್ರ ಜಪ ಮಾಡಿದ್ದೆಲ್ಲಿ ದೇವರ ಸನ್ನಿಧಿಲಿಲ್ಲ, ಸಾಕ್ಷಾತ್ ಚಿದಾನಂದಾತ್ಮಕ ದೇಹವುಳ್ಳ ಪರಮಾತ್ಮನ ಕಿವಿಯಲ್ಲೇ ಮಂತ್ರ ಉಸುರುವ ಸೌಭಾಗ್ಯ ಏನು ಬಂತು ವಿಶ್ವಾಮಿತ್ರರಿಗೆ. ಆ ಮಂತ್ರಕ್ಕೆ ದೊಡ್ಡ ಫಲ ಬಂತಂತೆ. ಅದರಿಂದ ವಿಶ್ವಾಮಿತ್ರರು ಉಪದೇಶ ಮಾಡಿದ್ದು ಒಂದು ಅಭಿಪ್ರಾಯ. ಆ ಮಂತ್ರದ ಮೂಲಕ ಅವರಿಗೆ
ವಿಶೇಷ ಫಲಬಲ್ಲಿ ಅನ್ನೋ ಕಾರಣಕ್ಕೋಸ್ಕರ ಪರಮಾತ್ಮ ತಾನು ಕೇಳಿಸಿಕೊಂಡ ಅಂತ. ಮತ್ತೊಂದು ಇನ್ನೊಂದು ಸಂದೇಶವನ್ನು ಕೂಡ ಕೊಡ್ತಾ ಇದ್ದಾನಂತ ಪರಮಾತ್ಮ. ಏನೊಂದು ವಾದಿರಾಜರಂತಾರೆ, ಮಹತಾಪಿ ಶಿಷ್ಯೇಣ ಗುರುಮುಖಾತ್ ಮಂತ್ರಾಶ್ರೋತವ್ಯ ಇತಿ ಸದ್ಧರ್ಮ ಶಿಕ್ಷಣ ರೂಪೇಣ ಲೋಕಾನುಗ್ರಹಾರ್ಥಂ ವಾ ಅಂತ. ಸಾಮಾನ್ಯ ನಮಗೇನೋ ಮಂತ್ರ ಗುರುತಿರ್ತದೆ ಜ್ಞಾನ ಅಂತ ತಿಳ್ಕೊಂಡು ನಾವೇ ಮಾಡಬಾರ್ದು. ಎಲ್ಲ ಮಂತ್ರ ದಷ್ಟಾರ ನಾನು, ಎಲ್ಲ ಮಂತ್ರಾರ್ಥ ಪ್ರತಿಪಾದ್ಯನು ನಾನು. ಇಷ್ಟಾದರೂ ಕೂಡ ನಾನು ಮಂತ್ರೋಪದೇಶ ಗುರುಗಳಿಂದ ಪಡೆದುಕೊಂಡೆ. ನಿಮಗೆ ಜ್ಞಾನ ಇದೆ ಅಂಥೇಳಿ ಯಾವ್ಯಾವುದೋ ಮಂತ್ರ ನೋಡಿ ಎಲ್ಲ ನೀವೇ ಸ್ವತಃ ನಿಮಗೆ ನೀವೇ ಗುರುಗಳಾಗಬೇಡಿ, ಮತ್ತೊಬ್ಬರಿಂದ ನೀವು ಮಂತ್ರೋಪದೇಶ ಪಡೆದುಕೊಳ್ಳಿ. ಹೀಗೆ ಅದೊಂದು ಘಟನೆಗೆ ಅದ್ಭುತವಾದ ಒಂದು ಚಿಂತನೆ ಹೇಳ್ತಾರೆ. ಮತ್ತು ಇನ್ನೊಂದು ಮಾತು ಬರ್ತದೆ ಅಂತ, ಯಾಕೆ ಅಸ್ತ್ರಪ್ರಯೋಗ ಇಲ್ಲ ಅಸ್ತ್ರಾಭಿಮಾನಿ ದೇವತೆಗಳು ಹೇಗೆ ಬಂದರು? ಯಾರಾದರೂ ಬೇರೆಯವರು ತಾವು ಒಂದು ಬ್ರಹ್ಮಾಸ್ತ್ರ ಬಿಡಬೇಕು ಅಂತಾದರೆ ಬ್ರಹ್ಮದೇವರ ಹತ್ತ ಪ್ರಾರ್ಥನೆ ಮಾಡಬೇಕು. ಇಲ್ಲಿ ಹಾಗಾಗಲಿಲ್ಲ. ಎಲ್ಲ ಆಯಾ ಅಸ್ತ್ರಾಭಿಮಾನಿ ದೇವತೆಗಳೇ ರಾಮನ ಹತ್ರ ಬಂದು ಪ್ರಾರ್ಥನೆ ಮಾಡಿದ್ರಂತೆ, ಸ್ವಾಮಿ ನಿನ್ನ ಕಾರ್ಯದಲ್ಲಿ, ನಿನ್ನ ಭೂಭಾರ ಕಾರ್ಯದಲ್ಲಿ ಭಾಗವಹಿಸುವ ಒಂದು ಅವಕಾಶ ನಮಗೂ ಬರಲಿ ಅಂತಾದ್ದರಿಂದ ಅಸ್ತ್ರ ಪಡೆದುಕೊಂಡು ಅನ್ನೋದಕ್ಕೆ ಅನೇಕ ಅರ್ಥ ಇದೆ ಅಂತ ಈಗ ನಾವು ಚಿಂತನೆ ಮಾಡಬಹುದು. ಮತ್ತು ರಾಮಾಯಣದಲ್ಲಿ ಅನೇಕ ಒಂದು ಶಬ್ದಗಳಿದೆ ಅಂತ. ಆ ಶಬ್ದದಲ್ಲಿ ಒಂದು ಒಳ್ಳೆಯ ಸ್ವಾರಸ್ಯ ಇರುತ್ತೆ. ರಾಮಾಯಣ ಉಲ್ಲೇಖ ಮಾಡುವಾಗ ವಿಶ್ವಾಮಿತ್ರನ ಯಜ್ಞಕ್ಕೆ ತೊಂದರೆ ಕೊಟ್ಟವರು ಯಾರು? ತಾಟಕ ಅಂತ. ಯಾಕೆ ತಾಟಕ ಅಂದರೆ ತಾಡಯತಿ ಇತಿ ತಾಟಕ ಅಥವಾ ತಾಟಯತಿ ಇತಿ ತಾಟಕ ಅಂತ. ಇನ್ನೊಬ್ಬರ ಪ್ರಾಣ ತೆಗೆಯೋದೇ ಅವರ ಸ್ವಭಾವ ಅಂತ. ಅದಕ್ಕೆ ಅವಳಿಗೆ ತಾಟಕ ಅಂತ ಹೆಸರು. ಅವಳ ಮಗ ಒಬ್ಬ ಇದ್ದ, ಅವನು ಮಾರೀಚ ಅಂತ. ಎಷ್ಟು ಚಂದ ಅರ್ಥ ಇದೆ ಅಂದರೆ, ಅವನು ಏನಾದರೂ ಮಾಡಿ ಮಾಯಾ ಜಿಂಕೆಯಾಗಿ ಸೀತಾದೇವಿಯನ್ನು ರಾಮನಿಂದ ಬೇರ್ಪಡಿಸಬೇಕು ಅಂತ ಅಂದುಕೊಂಡ. ಆದರೆ ಮಾರೀಚ ಅಂತಿದೆ, ಅಕಾರ ಬಿಟ್ಟರೆ ಮಾರೀಚ್, ಮಾ ಅಂದರೆ ಲಕ್ಷ್ಮೀದೇವಿ. ಅವನೇನೇ ಪ್ರಯತ್ನ ಪಟ್ಟರೂ ಕೂಡ ಅವನು ರೀಚ್ ಆಗಲೇ ಇಲ್ಲ ಲಕ್ಷ್ಮೀದೇವಿ ಹತ್ತಿರ. ಅಂದರೆ ಲೋಕದೃಷ್ಟಿಯಿಂದ ಲಕ್ಷ್ಮೀನ ಬೇರೆ ಮಾಡಿದ ಅಂತ ಅನಿಸಿದ್ರು ಕೂಡ ಮೇಲ್ನೋಟದಲ್ಲಿ ಮೂಲಭೂತವಾಗಿ ಲಕ್ಷ್ಮಿಯ ನಿತ್ಯ ಸಂಬಂಧ ಇದ್ದೇ ಇತ್ತು. ಅವನಿಗೆ ಮಾರೀಚ ಅಂತ ಹೆಸರಾಯಿತು ಅಂತ. ಮತ್ತು ಅವನ ಪ್ರಸಂಗದಲ್ಲಿ ಒಂದು ಮಾತು ಬರುತ್ತದೆ ರಾಮಾಯಣದಲ್ಲಿ. ಮಾರೀಚನನ್ನು ರಾಮಚಂದ್ರ ದೇವರು ದೂರ ಬಿಸಾಡಿದರು ಅಂತ. ಯಾಕೆ ಬಿಸಾಡಿದರು? ವಿರೋಧ ಪರಿಹಾರವನ್ನು ಕೂಡ ನಾವಿಲ್ಲಿ ಚಿಂತನೆ ಮಾಡಬಹುದು. ಒಂದು ಕಡೆ ಏನಿದೆ ಅಂದರೆ ವಾಯುವ್ಯಾಸ್ತ್ರದಿಂದಾಗಿ ಅವನನ್ನು ಬಿಸಾಡಿದರು ಅಂತುಂಟು. ಮತ್ತೊಂದು ಕಡೆ ಮಾನವಾಸ್ತ್ರದಿಂದ ಬಿಸಾಡಿದರು ಅಂತುಂಟು. ವಿರುದ್ಧ ಆಯ್ತಲ್ವ, ರಾಮಾಯಣದಲ್ಲಿ ವಿರುದ್ಧವಾದ ಹೇಳಿಕೆ ಬರುತ್ತೆ. ಅದಕ್ಕೆ ಹೀಗೆ ಮನವೇ ಅಂದರೆ ಮನು ಅಂದರೆ ಸರ್ವಜ್ಞನರ ವಾಯುದೇವರು, ಮಾನವಾಸ್ತ್ರನ ಅಂದರೆ ಅವರಿಗೆ ಸಂಬಂಧಪಟ್ಟ ಅಸ್ತ್ರ ಅಂತ. ಹೀಗೆ ವಿರೋಧ ಪರಿಹಾರವನ್ನು ಕೂಡ ಆಚಾರ್ಯರಲ್ಲಿ ಮಾಡ್ತಾ ಹೋಗ್ತಾರೆ. ಮತ್ತೊಂದು ಅಹಲ್ಯಾ ಪ್ರಸಂಗ ಬಹಳ ವಿಸ್ತೃತ. ವಸ್ತುತಃ ಗೌತಮರು ಶಾಪ ಕೊಟ್ಟರು, ಕಥೆ ಎಲ್ಲ ಪ್ರಸಿದ್ಧ. ಆಚಾರ್ಯರ ಕೊಡುಗೆ ಏನಿತ್ತು ಅನ್ನೋದು ನಾವು ಗಮನಿಸಬೇಕು ಅಂತ. ಸಾಮಾನ್ಯ ಗೌತಮ ಋಷಿಗಳ ಬಗ್ಗೆ ತಪ್ಪಾದ ಪರಿಕಲ್ಪನೆ ಬರೋ ಸಂಭವ ಇರುತ್ತೆ. ಯಾಕೆಂದರೆ ಪುಣ್ಯ ಹೆಚ್ಚು ಮಾಡಿದ್ದವರು ಪುಣ್ಯ ಕಡಿಮೆ ಮಾಡಬೇಕು ಅಂತ ಹೇಳಿ ಇಂದ್ರದೇವರು ಬಂದರೆ ತನ್ನ ಪತ್ನಿಗೆ ಶಾಪ ಕೊಡೋದಾ ಅಂಥೇಳಿ ನಾವು ಅನೇಕ ಭಾಗ ಚಿಂತನೆ ಮಾಡುವಾಗ ಹಿರಿಯನ ಬಗ್ಗೆ ತಪ್ಪಾದ ತಿಳುವಳಿಕೆ ಬರುವ ಅಪಾಯ ಇರುತ್ತೆ. ಅಲ್ಲೆಲ್ಲ ಬಹಳ ಎಚ್ಚರದಿಂದಿರಬೇಕು ಅಂತ ಆಚಾರ್ಯರು ಸಂದೇಶ ಕೊಡ್ತಾರೆ. ಅಹಲ್ಯೋದ್ಧಾರದ ಪ್ರಸಂಗದಲ್ಲಿ ಆಚಾರ್ಯರು ವ್ಯಾಖ್ಯಾನ ಮಾಡುವಾಗ ಅರ್ಥೋ ಅಹಲ್ಯಾಂ ಪತಿನಾಭಿಶಪ್ತಾಂ ಎಂಬ ಒಂದು ಶಬ್ದದಲ್ಲಿ ನಮಗೆ ಅನೇಕ ಸಂದೇಶ ಕೊಡ್ತಾರೆ. ಒಂದು ವಸ್ತುತಃ ಅದು ಪತ್ಯ ಅಂತ ಆಗಬೇಕು, ಪತಿನ ಅಂತ ಆಗೋದಿಲ್ಲ, ಅದು ಸ್ತ್ರೀಲಿಂಗ ಶಬ್ದ. ಪತಿನಾಭಿಶಪ್ತಾಂ ಅಂತ ಯಾಕೆ ಹೇಳಿದ್ದು ಅಂದರೆ, ಗಮನಿಸಿ, ಗೌತಮರು ಶಾಪ ಕೊಡಲೇ ಇಲ್ಲ. ಯಾಕೆ ಅಂದರೆ ಭಾಗವತಲ್ಲಿ ಒಂದು ಮಾತುಂಟು, ಯಸ್ಯಾನುಗ್ರಹ ಮಿಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ, ಪುರಾಣದ ಮಾತು. ನಾನು ಯಾರಿಗಾದರೂ ಅನುಗ್ರಹ ಮಾಡಬೇಕು ಅಂದರೆ ಅವರಿಗೆ ಕಷ್ಟ ಕೊಡ್ತೇನೆ ಅಂತ. ಅಹಲ್ಯೆಯ ಅನುಗ್ರಹ ಮಾಡಲಿಕ್ಕೋಸ್ಕರ ರಾಮನೇ ಶಾಪ ಕೊಟ್ಟದ್ದು ಒಂದು ರೂಪದಿಂದ ಅಂತ. ಅಲ್ಲಿ ಮತ್ತು ಪತಿ ಅಂದರೆ ಗಂಡ, ಮತ್ತು ಅವಳಿಂದ ಶಪ್ತಾಮ್ ಅಂತ ಉಂಟಲ್ಲ ಅಂತ ಸ್ವಲ್ಪ ಬೇರೆ ಅರ್ಥ ಮಾಡ್ಕೊಳ್ಬೇಕು. ಪತಿ ನಾಭಿ ಶಪ್ತಾಮ ನಾವು ಅಲ್ಲಿ ಪರಿಚಯ ಮಾಡ್ಕೊಳ್ಬೇಕು. ಪತಿ ಅಂದರೆ ಗೌತಮರು, ಅವರಿಗೆ ನಾಭಿ ಅಂದರೆ ಆಶ್ರಯನಾದಂತಹ ರಾಮಚಂದ್ರ. ಶಪ್ತಾಮ್, ರಾಮಚಂದ್ರ ಅಹಲ್ಯೆಗೆ ಕಷ್ಟ ಕೊಟ್ಟ,
ಸಾವಿರಾರು ವರ್ಷ ರಾಮಚಂದ್ರನ ನಿರಂತರ ಸೇವೆ ಮಾಡಿದ್ಲು, ತಾನೇ ಉದ್ಧಾರ ಮಾಡಿದ್ದ. ಆದ್ದರಿಂದ ಪರಮಾತ್ಮ ತಾನು ಕಷ್ಟ ಕೊಡು ನಮಗೆ ಪರೀಕ್ಷೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅಂತ. ಅಥವಾ ಇನ್ನೊಂದು ಚಿಂತನೆಯು ಅಲ್ಲಿ ಅಡಗಿದೆ. ನಮಗೆ ದೊಡ್ಡವರು ಬೈತಾ ಇರ್ತಾರೆ, ನಮಗೆ ಕೋಪ ಅನ್ನೋದು ನಿರಂತರ ಇರುತ್ತೆ. ಚಿಕ್ಕವರು ಬೈದರೂ ಕೋಪ ಬರುತ್ತೆ, ದೊಡ್ಡವರು ಬೈದರೂ ಕೋಪ ಬರುತ್ತೆ. ಆದರೆ ಕೋಪಕ್ಕೆ ನಮ್ಮಲ್ಲಿ ಅವಕಾಶವೇ ಬೇಡ. ಯಾಕೆ ಅಂದರೆ ಪಥ್ಯ ಅಂತಲೇ ಇಟ್ಕೊಳ್ಬೋದು. ಪಥ್ಯ ನ ಅಭಿಶಪ್ತ. ಗೌತಮರು ಹಾಳಾಗಲಿ ಅನ್ನೋ ಕಾರಣಕ್ಕೆ ಶಾಪ ಕೊಡಲಿಲ್ಲ. ಸಾವಿರಾರು ವರ್ಷ ಕಾದ ಮೇಲೆ ರಾಮಚಂದ್ರನ ಪಾದಸ್ಪರ್ಶ ಆಗುವ ದೊಡ್ಡ ಸೌಭಾಗ್ಯ ಬಂದಿದೆ. ಆದ್ದರಿಂದಾಗಿ ಅಹಲ್ಯೋದ್ಧಾರದ ಪ್ರಸಂಗದಲ್ಲಿ ಉಲ್ಲೇಖ ಮಾಡ್ತಾ ಆಚಾರ್ಯರು, ದೊಡ್ಡವರೇನಾದರೂ ಬೈದರು ಅಂದರೆ ಆ ಬೈಗುಳದಲ್ಲಿ ಅನುಗ್ರಹದ ಹಿನ್ನೆಲೆ ಇರುತ್ತೆ. ಅದನ್ನು ಈ ದೃಷ್ಟಿಯಲ್ಲಿ ನಾವು ಚಿಂತನೆ ಮಾಡಬೇಕು ಅಂತ ಇಷ್ಟು ಹೇಳಿ, ಹೀಗೆ ಒಂದು ಭಾಗವನ್ನು ನೋಡಿ ಚಿಂತನೆಯನ್ನು ಪರಮಾತ್ಮನ ಪಾದಕ್ಕೆ ಅರ್ಪಣೆ ಮಾಡ್ತೇನೆ. ಅಲ್ಲಿ ಒಂದು ರಾಮಚಂದ್ರ ದೇವರು ತಾವು ವಿವಾಹ ಘಟ್ಟದಲ್ಲಿ ಜನಕನ ರಾಜ್ಯಕ್ಕೆ ಪ್ರವೇಶ ಮಾಡಿದರು ಅನ್ನೋ ಪ್ರಸಂಗ ಇದೆ. ಇಲ್ಲಿ ರಾಮಚಂದ್ರ ದೇವರ ರೂಪ ಹೇಗಿತ್ತು ಅಂದರೆ ಒಂದು ವಿಚಿತ್ರ ರೂಪ ಇತ್ತಂತೆ ಅವ್ರದ್ದು. ಶ್ಯಾಮಾವದಾತೆ ಜಗದೇಕ ಸಾರೆ ಅನ್ನೋ ಮಾತಾಡ್ತಾರೆ. ಎಷ್ಟು ವಿಚಿತ್ರ ಅನಿಸುತ್ತೆ ಅಂತಂದರೆ, ಶ್ಯಾಮಾವದಾತೆ, ಶ್ಯಾಮ ಅಂದರೆ ಕಪ್ಪು ಅಂತ ಅರ್ಥ ಇದೆ. ಮೇಲ್ನೋಟರ ಅರ್ಥ ಅವರು ಕಪ್ಪಿದ್ರು. ಅದು ಕಪ್ಪು ಅಂದರೆ ಅದು ಅದು ಇದ್ದಲಿನ ಕಪ್ಪಲ್ಲ, ಎಣ್ಣೆಗಪ್ಪು ಅಂತ ಕರೀತಾರೆ ಕನ್ನಡದಲ್ಲಿ. ಮೋಡದ ಕಪ್ಪು, ಮೋಡದ ಕಪ್ಪಿನ ಬಣ್ಣ ಆದರೂ ಕೂಡ ಚಂದ್ರಾಧಿಕ ಕಾಂತಿ ಕಾಂತೆ ಅಂತ. ಕಪ್ಪಿದೆ, ಅದು ಚಂದ್ರನನ್ನು ಮೀರಿಸುವ ಕಾಂತಿ ಅವರಲ್ಲಿದೆ ಅಂತ. ಇದು ಬಹಳ ವಿರುದ್ಧ ಅಲ್ವಾ ಅಂತ ಪ್ರಶ್ನೆ ಬಂದಾಗ ವ್ಯಾಖ್ಯಾನಕಾರರು ಬಹಳ ಸೊಗಸಾಗಿ ಒಂದು ವಾದಿರಾಜರ ಒಂದು ವ್ಯಾಖ್ಯಾನ ಇದೆ. ಏನು ಅಂದರೆ, ಶ್ಯಾಮತ್ವೇಪಿ ಸೂರ್ಯಮಂಡಲವತ್ ಇಂದ್ರನೀಲವಚ್ಚ ಶುಕ್ಲಭಾಸ್ವರ ತೇಜೋ ವಿಶೇಷಯುಕ್ತತ್ವಾತ್ ಅವದಾಚಶ್ಚ ಇತ್ಯರ್ಥ. ರಾಮನ ರಾಮನ ಮೈಬಣ್ಣ ಕಪ್ಪು. ಅದು ಕಪ್ಪು ಹೇಗೆ ಅಂದರೆ ನಮ್ಮ ತಲೆ ಕೂದಲಿನ ಕಪ್ಪಲ್ಲ, ಇಂದ್ರನೀಲ ಮಣಿಯಂತಹ ಕಪ್ಪದು. ಇನ್ನು ಜೊತೆಗೆ ಸೂರ್ಯಮಂಡಲದಂತೆ ಹೊಳೆಯುವ ಒಂದು ಬಿಳಿ ಕಾಂತಿಯೂ ಇತ್ತಂತೆ. ಅದಕ್ಕೆ ಶ್ಯಾಮ ಅವದಾತ ಅನ್ನೋ ಶಬ್ದ ಹಾಕ್ತಾರೆ. ಇಂದ್ರನೀಲಮಣಿಯ ಕಪ್ಪು ಹಾಗೆ ಸೂರ್ಯಮಂಡಲದಂತೆ ಹೊಳೆಯುವ ಬಿಳಿ ಬಣ್ಣ ಎರಡು ಸೇರಿದಾಗ ಚಂದ್ರನನ್ನು ಮೀರಿಸುವ ಕಾಂತಿ ಉಂಟು. ಯಾಕೆ ಅಂದರೆ ಚಂದ್ರನಲ್ಲಿ ಒಂದು ತರಹದ ಒಂದು ಮೊಲದ ಕೊಂಬಿದ್ದ ಹಾಗೆ ಒಂದು ವಿಚಿತ್ರ ಕಲೆ ಇರುತ್ತೆ. ಒಂದು ಚಂದ್ರನ ಮಧ್ಯದಲ್ಲಿ ನೋಡಿದ್ರೆ ಒಂದು ಚಿಕ್ಕ ಮೊಲ ಇದ್ದ ಹಾಗೆ ಕಾಣುತ್ತೆ. ಹಾಗೆ ಚಂದ್ರ ಸಂಪೂರ್ಣ ಬಿಳಿ, ಮಧ್ಯದಲ್ಲಿ ಒಂದೇನೋ ಒಂದು ಕಪ್ಪು ಚುಕ್ಕೆ ಇರುವಂತೆ ರಾಮಚಂದ್ರ ದೇವರು ಅದ್ಭುತ ರೂಪ. ಅದು ಚಂದ್ರನಿಗೆ ಮಾತ್ರ ಮೇಲ್ಲೋಕ, ಅದು ಹಾಗಲ್ಲ. ಅಂದರೆ ಒಂದು ಲೆಕ್ಕದಲ್ಲಿ ಏನೋ ಒಂದು ಚಂದ್ರನಲ್ಲಿ ಇನ್ನೊಂದು ಪ್ರತ್ಯೇಕ ಪದಾರ್ಥ ಸೇರಿಕೊಂಡು ಚಂದ್ರನ ಕಾಂತಿ ಹೇಗೆ ವಿಲಕ್ಷಣ ಆಯಿತೋ ಹಾಗೆ ವಸ್ತುತಃ ಮೋಡದ ಕಪ್ಪಿನ ರಾಮಚಂದ್ರ ದೇವರ ದೇಹ ಮಧ್ಯದಲ್ಲಿ ಬಿಳಿ ಬಣ್ಣದ ಕಾಂತಿ ಸೇರಿಕೊಂಡಿತ್ತು. ಆದ್ದರಿಂದ ಇದು ಲೋಕದ ಚಂದ್ರ ಏನಿದ್ದಾನೋ ಅವನಿಗಿಂತ ವಿಲಕ್ಷಣ ಆಯಿತು. ಆದ್ದರಿಂದ ಯಾಕೆ ವಿಲಕ್ಷಣ ಅಂದರೆ ಅವರು ಸ್ವನಂತ ಅವರು ಶಬ್ದ ಹಾಕ್ತಾರೆ. ಚಂದ್ರಾಧಿಕ ಕಾಂತಿ, ಲೋಕದ ಚಂದ್ರನಿಗಿಂತ ಹೆಚ್ಚು ಕಾಂತಿ ಅವನಲ್ಲಿ ಉಂಟು ಅಂತ ಅಷ್ಟೇ ಹೇಳಲಿಲ್ಲ. ಸ್ವನಂ ಅಂತ ಒಂದು ಶಬ್ದ ಹಾಕಿದರು. ಸ್ವನಂ ಅಂದರೆ ಅದು ವಾಗ್ವ್ಯಾಪಾರ ಅಂತ ಅರ್ಥ. ಅಂದರೆ ಆ ಚಂದ್ರನ ದರ್ಶನದಿಂದ ನಮ್ಮ ಮನಸ್ಸಿನ ತಾಪ ಪರಿಹಾರ ಆಗ್ಬೋದು. ಅದು ರಾಮಚಂದ್ರನ ಮುಖವೆಂಬ ಚಂದ್ರ ಏನಿದ್ದಾನೋ ಅದು ಸ್ವನಂತ, ಅಂದರೆ ಸ್ವನಂತನೋತಿ ಅಂತ. ಸ್ವನಂ ಅಂದರೆ ಶಬ್ದ ಅಂತ ಅರ್ಥ. ತಾನು ಶಬ್ದ ಮಾಡುವ ಮೂಲಕ ಮುಖದರ್ಶನದಿಂದ ಕಾಂತಿ ಕೊಡುವಂತೆ ಶಬ್ದದ ಮೂಲಕ ಅವನ ಮನಸ್ಸಿನ ಅಷ್ಟು ಒಂದು ಕಳವಳ ಪರಿಹಾರ ಮಾಡ್ತಾನೆ. ಹೀಗೆ ಆಚಾರ್ಯರು ಅದ್ಭುತವಾಗಿ ರಾಮಚಂದ್ರ ದೇವರ ವ್ಯಕ್ತಿತ್ವದ ಒಂದು ಚಿಂತನೆ ಮಾಡಿ, ಹೀಗೆ ಒಂದು ಬಾಲಕಾಂಡದ ಅದ್ಭುತವಾದ ಒಂದು ಚಿಂತನೆ ಮಾಡುವ ಸೌಭಾಗ್ಯ ಗುರುಗಳ ಒಂದು ದೊಡ್ಡ ಅನುಗ್ರಹದಿಂದ ಬಂದಿತ್ತು. ಏನಾದರೂ ಚಿಕ್ಕದು ಪುಟ್ಟದ್ದು ಹೇಳಿದರೆ ಅದು ಎಲ್ಲ ಗುರುಗಳ ಅನುಗ್ರಹದಿಂದಾಗಿ. ಹೀಗೆ ಇನ್ನೂ 6 ಕಾಂಡ ನೋಡಲಿಕ್ಕಿದೆ, ಶ್ಲೋಕ. ಅದು ಗುರುಗಳು ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಆ 6 ಕಾಂಡದ ಚಿಂತನೆ ಕೂಡ ಹೇಗೆ ನಿರ್ವಿಘ್ನವಾಗಿ ಸಮಾಪ್ತಿಯಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಕಿಂಚಿತ್ ಮಂಗಲಾನುವಾದವನ್ನು ಗುರುಗಳ ದ್ವಾರ ಕಾಳಿಯ ಮಂದಿನ ಗೋಪಾಲಕೃಷ್ಣ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುಮಮ. ಹರಯೇ ನಮಃ.
ಪೂಜ್ಯ ಹನುಮಾನಂದ ಹಿರಿಯ ಶ್ರೀಪಾದಂಗಳವರಾದ ಈಶಪ್ರಿಯ ತೀರ್ಥ ಶ್ರೀಪಾದಂಗಳವರು ಏಕಾಂತದಲ್ಲಿ ಚಾತುರ್ಮಾಸ್ಯ ಕೂತಿದ್ದಾರೆ. ಯಾವ ಜನಜಂಗುಳಿಯೂ ಕೂಡ ಇಲ್ಲದೆ ನಿರಂತರ ಆರಾಧನೆ ಮಾಡಿ ಅವನ ಅನುಗ್ರಹವನ್ನು ಸದಾ ಪಡ್ಕೊಳ್ಬೇಕು ಅನ್ನುವ ದೃಷ್ಟಿಯಲ್ಲಿ ಪೂಜ್ಯ ಶ್ರೀಪಾದಂಗಳವರು ತಾವು ಈ ಚಾತುರ್ಮಾಸ್ಯದ ಪರ್ವಕಾಲದಲ್ಲಿ ಕೂತಿದ್ದಾರೆ. ಆದರೂ ನಾವು ಬಿಡೋದಿಲ್ಲ. ಅವರ ಏಕಾಂತ ಭಂಗವನ್ನು ನಾವು ತಂದಿದ್ದೇವೋ ಏನೋ ಅಂತ ಅನಿಸುವ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡ್ವಿ. ಅದು ಮೊನ್ನೆ 2 ದಿವಸದ ಹಿಂದೆ ಪೂಜ್ಯ ಶ್ರೀಪಾದಂಗಳವರಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡಾಗ ಬಹಳ ಸಂತೋಷ, ರಾಮಾಯಣದ ಮಂಗಳ ಇಲ್ಲಾಗಲಿ ಅಂತ ಸಂತೋಷದಿಂದ ಒಪ್ಪಿ ಪೂಜ್ಯ ಶ್ರೀಪಾದಂಗಳವರು ಆಚಾರ್ಯರ ಕರಾರ್ಚಿತನಾದ ಕೃಷ್ಣ ಅದುಮಾರು ಮಠದ ವೈಶಿಷ್ಟ್ಯ ಏನು ಅಂತಂದರೆ, ಸಾಕ್ಷಾತ್ ಭಗವಂತ ಕಲವು ಕೃಷ್ಣ ಪ್ರಶಸ್ಯತೆ ಅಂತ ಹೇಳಿದ ಹಾಗೆ ಕಲಿಯುಗದಲ್ಲಿ ಕೃಷ್ಣನಾಗಿ ನಾನು ಅವತಾರ ಮಾಡಿ ಯಾರು ನನ್ನನ್ನು ಕೃಷ್ಣನ ಉಪಾಸನೆಯನ್ನು ಮಾಡ್ತಾರೋ ಅವರಿಗೆ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ಮೋಕ್ಷಾದಿ ಪುರುಷಾರ್ಥವನ್ನು ನೀಡುತ್ತೇನೆ ಎಂಬುದಾಗಿ ಭಗವಂತ ಆಡಿದ ಮಾತು. ಹಾಗಾಗಿ ಅಂತಹ ಕೃಷ್ಣನ ಉಪಾಸನೆ ಮಾಡುವ ಪೂಜ್ಯ ಶ್ರೀಪಾದಂಗಳವರ ಒಂದು ವೈಶಿಷ್ಟ್ಯ ಏನು ಅಂತಂದರೆ, ಉಡುಪಿಯ ಕೃಷ್ಣನನ್ನು ಅವರು ಆರಾಧಿಸ್ತಾರೆ. ಅದರ ಜೊತೆಗೆ ಚತುರ್ಭುಜ ಕಾಲಿಯ ಮರ್ಧನಾದ ಕೃಷ್ಣ ಪರಮಾತ್ಮನ ಆಚಾರ್ಯರ ಕರಾರ್ಚಿತ ಪ್ರತಿಮೆ ಅದೂ ಕೂಡ ಪೂಜೆ ಮಾಡ್ತಾರೆ. ಅದರ ಜೊತೆಗೆ ಅವರ ಮಠದಲ್ಲಿ ಇನ್ನೊಂದು ಕೃಷ್ಣ ಇದ್ದಾನೆ, ವೈಶಿಷ್ಟ್ಯ ಕಡತಿಲ ಮಠದ ಕೃಷ್ಣ. ಅದು ಗೋಪಿಕೆಯರಿಂದ ಕೂಡಿದ, ಗೋವುಗಳಿಂದ ಕೂಡಿದ ಕೃಷ್ಣ ಪರಮಾತ್ಮನ ಒಂದು ವಿಗ್ರಹವೂ ಕೂಡ ಆ ಮಠದಲ್ಲಿ ಪೂಜೆಗೊಳ್ಳುತ್ತಾ ಇದೆ. ಹೀಗೆ 3 ಕೃಷ್ಣನ ಉಪಾಸನೆ. ಬಹುಶಃ ದಾಸರು ಒಂದು ದೇವರ ನಾಮ ಮಾಡಿದ್ದಾರೆ, ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ ಅಂತ. ಬಹುಶಃ ಅದುಮಾರು ಮಠದ ಈ ಪಟ್ಟದ ದೇವರು, 3 ದೇವರು ಆಚಾರ್ಯ ಕರಾರ್ಚಿತ ದೇವರನ್ನು ನೋಡಿ 3 ಬಾರಿ ಕೃಷ್ಣ 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 ಅಂತ ಯಾರು ಹೇಳ್ತಾರೋ ಅವರಿಗೆ ತನ್ನ 3 ಮನೆಯನ್ನೇ ಕೊಡ್ತಾನಂತೆ. ಅನಂತಾಸನ, ಶ್ವೇತದ್ವೀಪ, ವೈಕುಂಠ. ಹೀಗೆ ಯಾರು ಕೃಷ್ಣ 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 ಎಂದು 3 ಬಾರಿ ನೆನೆದರೆ ಅವರ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ತನ್ನ ಇಷ್ಟಾರ್ಥಗಳನ್ನು, ಭಕ್ತರ ಇಷ್ಟಾರ್ಥಗಳನ್ನು ಪೂರ್ಣ ಮಾಡುವ ಆ ಕೃಷ್ಣ ಪರಮಾತ್ಮನ ದಿವ್ಯವಾದ ಆರಾಧನೆ ಮಾಡುವ ಪೂಜ್ಯ ಶ್ರೀಪಾದಂಗಳವರು ಬೆಂಗಳೂರು ನಗರದಲ್ಲಿ ವಿಶೇಷವಾಗಿ ಈ ಬಾರಿ ಚಾತುರ್ಮಾಸ್ಯವನ್ನು ತಾವು ವಿಶೇಷವಾಗಿ ನಡೆಸ್ತಾ ಇದ್ದಾರೆ. ಈ ಜ್ಞಾನ ಕಾರ್ಯದ ಮೂಲಕ ಭಗವಂತನಿಗೆ ನಾವು ಈ ಕಾರ್ಯವನ್ನು ಅರ್ಪಣೆ ಮಾಡಿದಾಗ ಅದು ಸಾರ್ಥಕವಾಗ್ತದೆ. ಪೂಜ್ಯ ಶ್ರೀಪಾದಂಗಳವರ ಆ ದೃಷ್ಟಿಯಲ್ಲೇ ಇವತ್ತು ವಿಶೇಷವಾಗಿ ಇಲ್ಲಿ ಮಂಗಲವನ್ನು ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡಾಗ ಸಂತೋಷದಿಂದ ಒಪ್ಪಿ ತಾವು ಅನುಗ್ರಹಿಸಿ ದೇವರ ಸನ್ನಿಧಾನದಲ್ಲಿ ಆ ಬಾಲಭಾಷೆಯ ಮೂಲಕ ಚಿಕ್ಕ ಹುಡುಗ ಅವನು ಅನುವಾದ ಮಾಡಿದರೂ ಅದನ್ನು ಪೂಜ್ಯ ಅವರು ವಾಸ್ತವಿಕವಾಗಿ ಸಾಯಂಕಾಲ 6 ಗಂಟೆಗೆ ಸರಿಯಾದ ಕಾಲಕ್ಕೆ ಜಪಾದಿಗಳನ್ನು ಮುಗಿಸಿ ಸಂಧ್ಯಾಕಾಲದಲ್ಲಿ ಪೂಜೆಯೆಲ್ಲ ಮುಗಿಸಿ ಈಗ ಅವರ ಅಧ್ಯಯನ ಕಾಲ ಇತ್ತು. ಆದರೆ ತಮ್ಮ ಎಲ್ಲ ಕಾಲವನ್ನು ನಮಗೋಸ್ಕರ ಕೊಟ್ಟು ಅನುಗ್ರಹವನ್ನು ಮಾಡಿದ್ದಾರೆ. ಬೇಕಾದಷ್ಟು ದಾನ ಮಾಡ್ತೀವಿ ನಾವು, ಆದರೆ ಸಮಯ ದಾನ ನಾವು ಯಾರೂ ಮಾಡಲಿಕ್ಕೆ ನಮ್ಗೆ ಗೊತ್ತಿಲ್ಲ. ಪೂಜ್ಯ ಶ್ರೀಪಾದರು ಇವತ್ತು ತಮ್ಮ ಸಮಯವನ್ನೇ ದಾನ ಮಾಡಿ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾರೆ. ನಮ್ಮ ಮಕ್ಕಳ ಮೇಲೆ ಸಣ್ಣ ವಯಸ್ಸಿನಿಂದ ಅವರ ಅನುಗ್ರಹ ಯಾವತ್ತೂ ಕೂಡ ಇದೆ. ಪೂಜ್ಯ ಶ್ರೀಪಾದರು ಪಲಿಮಾರು ಶ್ರೀಪಾದರಲ್ಲಿ ವೇದಾಂತ ಶಾಸ್ತ್ರಗಳ ಅಧ್ಯಯನವನ್ನು ವಿಶೇಷವಾಗಿ ನಡೆಸಿ ಕೃಷ್ಣನ ಪರ್ಯಾಯದಲ್ಲಿ ವೈಭವದ ಪೂಜೆಯನ್ನು ಕೂಡ ನಡೆಸಿ ಪ್ರಕೃತ ಅನೇಕ ಒಂದು ಭಾರತೀಯ ನಮ್ಮ ಪ್ರಾಚೀನ ಸಂಸ್ಕೃತಿಯ ಒಂದು ವಿದ್ಯೆಯನ್ನು ಜಗತ್ತಿಗೆ ನೀಡಬೇಕು ಅನ್ನುವ ಒಂದು ದೊಡ್ಡ ಸಂಕಲ್ಪವನ್ನು ಪೂಜ್ಯ ಶ್ರೀಪಾದಂಗಳವರು ಮಾಡಿ, ಲೌಕಿಕ ವಿದ್ಯೆಯ ಜೊತೆ ಅಧ್ಯಾತ್ಮ ವಿದ್ಯೆಯೂ ಬೇಕು ಅಂತ. ಲೌಕಿಕ ವಿದ್ಯೆ ಇಲ್ಲಿ ಬೇಕಾದಷ್ಟು ಸಂಪತ್ತು ಕೊಡ್ಬೋದು, ಆದರೆ ಅಧ್ಯಾತ್ಮ ಸಂಪತ್ತನ್ನು ಕೊಡುವ ವಿದ್ಯೆ ಬೇರೆ ಇದೆ. ಸಾ ವಿದ್ಯಾ ಅಂತ ಹೇಳಿದ್ದಾರೆ. ಅದು ವೇದವಿದ್ಯೆ, ಶಾಸ್ತ್ರವಿದ್ಯೆ. ಆ ವಿದ್ಯೆಯಲ್ಲಿ ಅವರಿಗೆ ತುಂಬ ಆಸಕ್ತಿ. ವಾಸ್ತವಿಕವಾಗಿ ಅವರು ಅಧ್ಯಯನ ಮಾಡಿದ್ದು ಲೌಕಿಕ ಇರ್ಬೋದು, ಆದರೆ ಆಮೇಲೆ ಎಲ್ಲವನ್ನು ತೊರೆದು ವೈರಾಗ್ಯವನ್ನು ಹೊಂದಿ ಪೂಜ್ಯ ಶ್ರೀಪಾದಂಗಳವರು ವೇದಾಂತ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದಾರೆ ಅಂದರೆ ಆ ಶಾಸ್ತ್ರಕ್ಕೆ ಎಷ್ಟು ಮಹತ್ವ ಇದೆ ಅಂತ. ಆಚಾರ್ಯರ ಬಹುಶಃ ಒಂದು ಮಾತು ಅವರಿಗೆ ಪರಿಣಾಮ ಆಗಿದೆ ಅಂತ ನಾನು ತಿಳ್ಕೊಳ್ತೀನಿ. ಆಚಾರ್ಯರ ನಿರ್ಣಯದಲ್ಲಿ ಒಂದು ಮಾತು ಹೇಳ್ತಾರೆ, ವಿದ್ಯಾ ಕರ್ಮ ಸುತಾ ಇತಿ ಅಂತ. ಜೀವನದಲ್ಲಿ ನಾವು ಏನು ಸಂಪಾದನೆ ಮಾಡಬೇಕು ಅಂತಂದರೆ ಶಾಶ್ವತವಾಗಿ ಯಾವುದು ಉಳಿಯುತ್ತೋ ಅದನ್ನು ನಾವು ಸಂಪಾದನೆ ಮಾಡಲಿಕ್ಕೆ ಅಭ್ಯಾಸ ಮಾಡಬೇಕು ಅಂತ, ಪ್ರಯತ್ನ ಮಾಡಬೇಕು ಅಂತ. ನಾವು ಏನು ಸಂಪಾದನೆ ಮಾಡಿದ್ರೂ ಒಂದು ದಿವಸ ಅದು ನಮ್ಮನ್ನು ಬಿಟ್ಟು ಹೋಗುತ್ತೆ, ಅಥವಾ ನಾವು ಅದನ್ನು ಬಿಟ್ಟು ಹೋಗ್ತೀವಿ. ಆದರೆ ನಮ್ಮ ಜೊತೆಗೆ ನಿರಂತರ ಇರುವ ಒಂದು ಸಂಪತ್ತಿದೆ. ಅದು ಯಾವುದು ಅಂತಂದರೆ ಆಚಾರ್ಯರು ಹೇಳ್ತಾರೆ, ವಿದ್ಯಾ ಕರ್ಮ ಸುತಾಯಿತಿ ಅಂತ. ನಮ್ಮ ಜೊತೆಗೆ ಬರೋದು ಯಾವುದು ಅಂದರೆ ವಿದ್ಯೆ ಅಂತೆ, ಸದ್ವಿದ್ಯೆಗಳು, ಶಾಸ್ತ್ರವಿದ್ಯೆಯನ್ನು ನಾವು ಸಂಪಾದನೆ ಮಾಡಬೇಕು. ವಿದ್ಯಾ ಕರ್ಮ, ಸತ್ಕರ್ಮಗಳು, ಜಪ ತಪ ಅನುಷ್ಠಾನ ತೀರ್ಥಯಾತ್ರೆ, ಇದೆಲ್ಲ ಸತ್ಕರ್ಮ, ಸಂಧ್ಯಾವಂದನಾದಿ ಕರ್ಮಗಳು,
ಇಂತಹ ದಾನ ಯಜ್ಞಾದಿಗಳು ಈ ಎಲ್ಲ ಕರ್ಮಗಳನ್ನು ನಾವು ಮಾಡಿದಾಗ ಆ ಕರ್ಮದ ಪುಣ್ಯ ನಮ್ಮ ಜೊತೆಗೆ ಬಂದು ನಮ್ಮನ್ನು ರಕ್ಷಣೆ ಮಾಡುತ್ತೆ, ವಿದ್ಯೆ ನಮ್ಮ ಜೊತೆಗೆ ಬರುತ್ತೆ. ಇನ್ನು ಉಳಿದದ್ದು ಯಾವುದೂ ಬರೋದಿಲ್ಲ. ದಾಸರು ಹೇಳಿ ಯಾರೂ ಸಂಗಡ ಬಾಹೋರಿಲ್ಲ ಅಂತ ಹೇಳಿದ ಹಾಗೆ ನಮ್ಮ ಜೊತೆಗೆ ಬರುವ ನಮಗೆ ಆನಂದವನ್ನು ನೀಡುವ ಸಂಪತ್ತು ಅಂದರೆ ಅದೇ ಶಾಸ್ತ್ರ ಸಂಪತ್ತು, ವಿದ್ಯಾ ಅನ್ನುವ ಸಂಪತ್ತು. ಅದು ಭಗವಂತನಿಗೆ ಬಹಳ ಇಷ್ಟವಾದದ್ದು. ಆದ್ದರಿಂದಾಗಿ ವಿದ್ಯಾಕರ್ಮ ಸುತಾಯಿತಿ ಅಂತ ಇನ್ನೊಂದು ಮಾತು ಹೇಳ್ತಾರೆ ಆಚಾರ್ಯರು. ಸುತ ಅಂದರೆ ಮಕ್ಕಳು ನಮ್ಮ ಜೊತೆ ಬರ್ತಾರೆ ಅಂತ. ಮಕ್ಕಳು ಹೇಗೆ ಬರ್ತಾರೆ? ಮಕ್ಕಳನ್ನ ಬಿಟ್ಟೇ ಹೋಗಬೇಕು ಅಪ್ಪ ಅಮ್ಮಂದರು. ಆದರೆ ಬರೋದು ಹೇಗೆ ಅಂತ ಕೇಳಿದರೆ ಆ ವ್ಯಾಖ್ಯಾನ ಭಾಳ ಸುಂದರವಾದ ಮಾತು ಆಚಾರ್ಯರದು. ಅಂದರೆ ಮಕ್ಕಳು ಮಾಡಿದ ಸತ್ಕರ್ಮಗಳೇನಿದೆ, ಸದ್ವಿದ್ಯೆ ಏನಿದೆ, ಅವರು ಸಂಪಾದನೆ ಮಾಡಿದ್ದ ಅದು ಜೊತೆಗೆ ಬಂದು ಅವರನ್ನು ರಕ್ಷಣೆ ಮಾಡುತ್ತೆ ಅಂತ ಹೀಗೆ ಅರ್ಥವನ್ನು ಮಾಡಿದ್ದಾರೆ. ಹಾಗೆ ಆಚಾರ್ಯರು ಕೊಟ್ಟ ಸಂಪತ್ತು ಅಂದರೆ ಅದು ದೊಡ್ಡ ಸಂಪತ್ತು, ವಿದ್ಯಾ ಸಂಪತ್ತು. ಆ ವಿದ್ಯಾ ಸಂಪತ್ತನ್ನು ಸಂಪಾದನೆ ಮಾಡಿ ಅದನ್ನು ದೇವರಿಗೆ ಅರ್ಪಣೆ ಮಾಡಬೇಕು. ನಾವು ಸುಮ್ಮನೆ ನಾವೇ ಅದನ್ನು ಅಧ್ಯಯನ ಮಾಡಿದ್ವಿ ಅಂತ ಇಷ್ಟಲ್ಲೇ ಮುಗಿಬಾರದು. ಇನ್ನೊಬ್ಬರಿಗೂ ಅದನ್ನು ಹೇಳಿ ನಾವು ಅವರಿಗೆ ಅದನ್ನು ಮಾಡಬೇಕು. ಆ ದೃಷ್ಟಿಯಲ್ಲಿ ಸಮಗ್ರ ರಾಮಾಯಣದ ಪ್ರವಚನ ನಡೀತಾ ಇದೆ. ಅದರಲ್ಲಿ ಬಾಲಕಾಂಡದ ಒಂದು ಮಂಗಲವನ್ನು ಕೂಡ ಮಾಡಿ ಪೂಜ್ಯ ಶ್ರೀಪಾದಂಗಳವರು ಏನು ಶ್ಲೋಕದ ಅನುವಾದವನ್ನು ಕೃಷ್ಣನಿಗೆ ಮುಖ್ಯಪ್ರಾಣನ ಅಂತರ್ಗತನಾದ ಕೃಷ್ಣನಿಗೆ ಅವರು ಅರ್ಪಿಸಬೇಕು ಅಂತ ಈ ಸಂದರ್ಭದಲ್ಲಿ ಅವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು 2 ಅನುಗ್ರಹ ಸಂದೇಶವನ್ನು ನೀಡಬೇಕು ಅಂತ ಅವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಅಸ್ಯನ್ ವಿಶೇಷಾತ್ ಭಜತೋ ಭೋಗಾತ್ ಯಸ್ಯನ್ ಋಗಾದೇಶ್ಚ ವಿಶಿಷ್ಟ ಆಸ ಸೋಯಂ ಹರಿರ್ವ್ಯಾಸಪದಾಭಿಧೇಯಃ ಸಂಪ್ರೀಯತಾಂ ಸತ್ಯವತೀ ಸುತೋ ಮೇ. ಲೀಲಾತನೂ ಸುಕೃತಸೇತು ಪರೀಪ್ಸಯಾಯ ಕಾಲೇ ದದಾರ ಭಗವಾನ್ ಸ್ವಕೃತೇನ ತುಷ್ಯೇತ್. ಭಗವಂತ ತಾನು ಲೀಲಾತನುವನ್ನು ಹೊತ್ತು ಕಾಲದಲ್ಲಿ ಬಂದು ಸಜ್ಜನರನ್ನು ರಕ್ಷಣೆ ಮಾಡ್ತಾನೆ ಅನ್ನೋದು ಈ ಶ್ಲೋಕದಲ್ಲಿ, ಹಿಂದೆ ಹೇಳಿದ ಶ್ಲೋಕದಲ್ಲಿ ಇರುವಂಥ ವಿಷಯ. ಭಗವಂತನಿಗೆ ಭಕ್ತರ ಮೇಲೆ ಕರುಣೆ. ಋಷ್ಯಶೃಂಗನನ್ನು ನೋಡಿದರೆ ಅವನು ಹೋದಲ್ಲಿ ಹಸಿರಾಗುವ ರಾಮಾಯಣದಲ್ಲಿ ಬರುವ ಒಂದು ಅಂಶ. ಒಬ್ಬ ಭಕ್ತ ಎಷ್ಟು ಸಾಧನೆ ಮಾಡಬಹುದು ಅಂದರೆ ಅವನಿಗೆ ತೊಂದರೆ ಆಗದಂತೆ ಭಗವಂತ ನೋಡ್ಕೊಳ್ತಾನೆ. ಎಲ್ಲಿ ಹೋದರೂ ಅವನಿಗೋಸ್ಕರ ಎಲ್ಲವೂ ಬದಲಾಗ್ತದೆ. ಆದರೆ ಭಕ್ತಿ ಇರಬೇಕು. ನಾವು ಹೇಳ್ತೇವೆ ನಾವು ತುಂಬ ಭಕ್ತಿಯಿಂದ 108 ತಿರುಗಿದ್ದೇವೆ ಅಂತ. ಹೇಗೆ ತಿರುಗಿದ್ವಿ ಅನ್ನೋದು ಬಹಳ ಮುಖ್ಯ. ಮನಸ್ಸಿನಲ್ಲಿ ಯಾವ ಯೋಚನೆ ಇಟ್ಕೊಂಡು ತಿರುಗಿದ್ದೇವೆ ಅನ್ನೋದು ಮುಖ್ಯ. ಮತ್ತು ಎಲ್ಲದಕ್ಕೂ ಕೂಡ ಫಲ ಏನು ಬರ್ತದೆ ಅಂತ ಯೋಚನೆ ಮಾಡಿಯೇ ನಾವು ತಿರುಗ್ತಾ ಇರ್ತೇವೆ. ಹಾಗಾಗಿ ಅದರಿಂದ ಎಷ್ಟು ನಮ್ಮ ಭಕ್ತಿ ಯಾವ ಹಂತದ್ದು ಅಂತ ನಮಗೆ ಗೊತ್ತಿಲ್ಲ. ಹಾಗಾಗಿ ಭಗವಂತನೇ ಸಿಗಬೇಕು ಅನ್ನುವ ಇಚ್ಛೆಯೊಂದಿಗೆ ಮಾಡುವ ನಮ್ಮ ಅನುಸಂಧಾನಗಳು ಅಥವಾ ಪ್ರಯತ್ನಗಳು, ಅಧ್ಯಯನಗಳೆಲ್ಲವೂ ಕೂಡ ಬಹಳ ದೊಡ್ಡ ಮಟ್ಟದ ಫಲವನ್ನು ಕೊಡ್ತದೆ. ಯಾವ ಫಲವನ್ನು ಕೊಡ್ತದೆ ಅಂತ ಕೇಳಿದರೆ, ನಮಗೆ ಇಂಥದ್ದು ಫಲ ಬೇಕು ಅಂತ ಏನೆಲ್ಲ ಇರ್ತದೆ ಅದು ನಮಗೆ ತಿಳಿದಿರುವ ಜ್ಞಾನದ ವಲಯದಲ್ಲಿ ಬಂದ ವಿಷಯಗಳನ್ನು ನಾವು ಕೇಳಿರ್ತೇವೆ. ನಮಗೆ ತಿಳಿಯೋದು ಬೇಕಾದಷ್ಟಿದೆ ಪ್ರಪಂಚದಲ್ಲಿ. ಹಾಗಾಗಿ ಅವನಿಗೆ ಕೈಗಳು ಅನಂತ ಇದೆ. ಸಹಸ್ರ ಶೀರ್ಷ ಪುರುಷ ಈ ಥರ ಪುರುಷ ಸೂಕ್ತ ಎಲ್ಲ ಹೇಳ್ತಾ ಇದೆ. ಹಾಗಾಗಿ ಅವನು ಅನಂತ ಕೈಯಿಂದ ಕೊಡ್ತಾನೆ. ನಾವು 2 ಕೈಯಿಂದ ಕೊಡುವಾಗ ಅನಂತ ಕೈಯಿಂದ ನಮಗೆ ಮತ್ತೆ ಬರ್ತದೆ. ಹಾಗಾಗಿ ಕೊಡುವವನು ಅವನಿಗೆ ಗೊತ್ತಿದೆ ಏನು ಕೊಡಬೇಕು ಅಂತ. ಆ ಇಚ್ಛೆ ಇಟ್ಕೊಂಡು ನಾವು ಅವನನ್ನೇ ಪಡಿಬೇಕು, ಅವನನ್ನು ನೋಡಬೇಕು ಅಥವಾ ಅನುಭವಿಸಬೇಕು ಅನ್ನುವ ಭಾವದೊಂದಿಗೆ ಯಾವಾಗ ನಮ್ಮ ಪ್ರಯತ್ನ ಇರ್ತದೋ ಅದು ನಮ್ಮನ್ನು ಬಹಳ ಎತ್ತರಕ್ಕೆ ಏರಿಸ್ತದೆ. ಅಂತಹ ಭಕ್ತರಿಗೋಸ್ಕರವಾಗಿ ಭಗವಂತ ಬರ್ತಾನೆ. ಲೀಲಾತನು ಸ್ವಕೃತ ಸೇತು ಪರೀಪ್ಸಯ ಯಹ. ಯಾರು ತಾನು ಭಕ್ತರಿಗಾಗಿ ಶಾಸ್ತ್ರಗಳನ್ನೆಲ್ಲ ಕೊಟ್ಟಿದ್ದಾನೆ. ಹಯಗ್ರೀವರೂಪಿ ಪರಮಾತ್ಮನ ಇವತ್ತು ವಿಶೇಷ ಚಿಂತನೆ ಮಾಡಬೇಕಾದ ದಿನ. ಹಾಗಾಗಿ ಆಚಾರ್ಯರು ಇವತ್ತು ಮೊದಲು ಪ್ರಾರಂಭ ಮಾಡುವಾಗಲೇ ಹಯಗ್ರೀವನ ಚಿಂತನೆ ಮಾಡಿದ್ದಾರೆ.
ವಿಶೇಷವಾಗಿ ನಾವು ನಿತ್ಯದಲ್ಲಿ ಒಳ್ಳೆಯ ಮಾತು ನಮ್ಮಿಂದ ಹೊರಗೆ ಬರಬೇಕಂದ್ರೆ ಹಯಗ್ರೀವನ ಚಿಂತನೆಯನ್ನು ನಾವು ಮಾಡಬೇಕು ಅಂತ. ಹೌದು, ಒಂದಷ್ಟು ಮಂತ್ರೋಪದೇಶ ತೊಗೊಂಡು ಯಾವುದನ್ನೆಲ್ಲ ಮಾಡೋದು, 10 ಮಾಡಲಿಕ್ಕೆ ಆಗದಿದ್ದರೆ ಕಷ್ಟ. ಒಂದು 30 ಮಂತ್ರ ಉಪದೇಶ ತೊಗೊಂಡು 10 ಮಾಡಲಿಕ್ಕೂ ಆಗೋದಿಲ್ಲ. ಹಾಗಾಗಿ ಹಯಗ್ರೀವ ಮಂತ್ರ ಉಪದೇಶ ಇಲ್ಲದಿದ್ದರೆ ಯಾರು ತಲೆಬಿಸಿ ಮಾಡಬೇಕಂತಿಲ್ಲ. ಕೃಷ್ಣ ಮಂತ್ರ ಉಪಾಸನೆ ಮಾಡುವಾಗ ನೀನೇ ಹಯಗ್ರೀವ ರೂಪಿಯಾಗಿ ಬಂದಿದ್ದೀಯನ್ನೋ ಅನುಸಂಧಾನ ಮಾಡಿದರೆ ಸಾಕು. ಅದರಿಂದ ಹಯಗ್ರೀವನ ಅನುಗ್ರಹ ಆಗೇ ಆಗ್ತದೆ. ಹಯಗ್ರೀವ ರೂಪಿ ಪರಮಾತ್ಮನ, ಹಯಗ್ರೀವ ಅಭಿನ್ನನಾದ ಕೃಷ್ಣನ ಅನುಗ್ರಹ ಆಗ್ತದೆ. ಅವನು ಶಾಸ್ತ್ರಗಳನ್ನೆಲ್ಲ ವ್ಯಾಸರಾಗಿ ಬಂದು ಮತ್ತೆ ವೇದಾದಿಗಳನ್ನು ಈ ಕಾಲಕ್ಕೆ ನಿಮಗೆ ಇದನ್ನು ಈ ರೀತಿ ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ ವಿಭಾಗ ಮಾಡಿ ಕೊಟ್ಟಿದ್ದಾರೆ. ಹಾಗಾಗಿ ಭಕ್ತರಿಗೋಸ್ಕರ ತನುವನ್ನು ಜ್ಞಾನಾನಂದಮಯ ನಾದ ಭಗವಂತ ಅವನು ನಮ್ಮಂತೆಯೇ ಬರ್ತಾನೆ, ಬಂದು ನಮಗೆ ಅರ್ಥ ಆಗುವಂತೆ ಹೇಳ್ತಾನೆ. ಯಾಕೆ? ತಾನು ಮಾಡಿದ ಎಲ್ಲ ವಿಷಯಗಳನ್ನು ರಕ್ಷಣೆ ಮಾಡ್ತಾನೆ, ಭಕ್ತರಿಗೆ ನಿಯಮ ಮಾಡಿದ್ದಾನೆ, ಹೀಗೆ ಅಂತ. ಅಥವಾ ವೇದ ಅವನು ನಿಯಮದಲ್ಲೇ ನಡ್ಕೊಳ್ತಾನೆ, ವೇದ ಏನು ಹೇಳಿದೆ ಹಾಗೆಯೇ ನಡೀತಾನೆ. ಯಾಕೆ? ಭಕ್ತ ಒಬ್ಬ ವೇದ ಹೇಳಿದೆ ಹೀಗೆ ಮಾಡಿದರೆ ನಿಮಗೆ ದೇವರು ಸಿಗ್ತಾನೆ ಅಂತ. ಅವನು ಆ ಮಾರ್ಗದಲ್ಲಿ ಹೋಗ್ತಿರುವಾಗ ಅವನು ಬೇರೆ ಥರ ಮಾಡಿದರೆ ಭಗವಂತ ಇಲ್ಲ. ಅದಕ್ಕೋಸ್ಕರ ಅವನು ತಾನೇ ಹಾಕಿಕೊಂಡ ನಿಬಂಧನೆಗಳನ್ನು ಹಾಗೇ ನಡೆಸ್ತಾನೆ. ನಾವೇನು ಮಾಡಬೇಕಾದ್ರೆ, ನಾವು ಭಗವಂತ ನಮಗೋಸ್ಕರ, ನೀವು ಯೋಚನೆ ಮಾಡಿ, ನಮ್ಮ ಮನೆಗೆ ಯಾರೋ ಒಬ್ಬ ಈ ಬೆಂಗಳೂರಿನ ಒಂದು ದೊಡ್ಡ ಅಧಿಕಾರಿ ಅಂತ ಒಂದು ಅರ್ಧ ಗಂಟೆಗೆ ಬರ್ತಾನೆ ಅಂದರೆ ಎಷ್ಟು ಪ್ರಿಪರೇಷನ್ ಇರ್ತದೆ, ಎಷ್ಟು ತಯಾರಿ ಇರ್ತದೆ. ಬೆಳಿಗ್ಗೆ ಬರುವಾಗ ಅದು ಮನೆ ಒಳಗೆ ಬರುವಾಗ ಹೀಗೆ ಕಾಣಬೇಕು, ಇಲ್ಲಿ ಈ ಥರ ಕಾಣಬೇಕು, ಇವರಿಷ್ಟು ಜನ ಇರಬೇಕು, ಅವರನ್ನು ಕರೆಯೋದು ಬೇಡ, ಅವ್ರು ತಲೆಹರಟು ತುಂಬ ಮಾತಾಡ್ತಾರೆ. ಅಥವಾ ಇವರನ್ನು ಕರೆಯೋಣ ಯಾಕಂದರೆ ಅವರು ಚೆಂದ, ಅವ್ರಿಗೆ ಪರಿಚಯ ಇರೋರು, ಹಾಗಾಗಿ ನಮ್ಮ ಕೆಲಸವೂ ಆಗ್ತದೆ. ಇಷ್ಟೆಲ್ಲ ಯೋಚನೆ ಮಾಡಿದೆ. ಆದರೆ ಪೂಜೆಯಲ್ಲಿ ಕೂತ್ಕೊಳ್ಳುವಾಗ ಮಾತ್ರ ಆ 10 ನಿಮಿಷ ತುಂಬ ಸಿಟ್ಟು ಬರ್ತದೆ, ಬೇರೆ ಬೇರೆ ವಿಷಯಗಳಿಗಾಗಿ ಸಿಟ್ಟು ಬರ್ತದೆ. ಆದರೆ ಪೂಜೆ ಮನೆಗೆ ಹೋಗಬೇಕಾದ್ರೆ ನಮ್ಮ ಮನಸ್ಥಿತಿ ಹೇಗಿರಬೇಕು ಅಂದರೆ, ಇಲ್ಲಿ ಇಡೀ ಪ್ರಪಂಚಕ್ಕೆ ನಿಯಾಮಕನಾದ ಭಗವಂತ ಎದುರಿದ್ದಾನೆ ಅನ್ನುವ ಕಲ್ಪನೆಯೊಂದಿಗೆ ನೀವು ಒಳಗೆ ಹೋಗಬೇಕು, ಇದ್ದಾನೆ ಅನ್ನುವ ಅನುಸಂಧಾನದೊಂದಿಗೆ ಒಳಗೆ ಹೋಗಬೇಕು. ಆ ಸಮಯದಲ್ಲಿ 10 ನಿಮಿಷ ನೀವೇನು ಕೂರ್ತೀರಿ, ಆವಾಗ ಬೇರೆ ಎಲ್ಲದನ್ನು ಮರೆತೇ ಬಿಡಬೇಕು. ಇಲ್ವಾ ತೊಂದರೆ ಇಲ್ಲ, ಅದು ಸಮಯಕ್ಕೆ ಬರಲಿಲ್ವಾ, ನೀರು ಎದುರುಗಡೆ ಉಂಟು, ಕರ್ಮದ ಸಂಕೇತ, ನಮ್ಮೆಲ್ಲ ಕರ್ಮಗಳ ಸಂಕೇತ. ಅದಕ್ಕೆ ನಿಮಗೆ ನೀರು ಬೇಕೇ ಬೇಕು, ಎಲ್ಲ ಕಡೆ ನೀರು ಬೇಕು. ನೀರಿರುವ ಜಾಗದಲ್ಲಿ ಅದಕ್ಕೆ ಹೇಳಿದ್ದಾರೆ, ಒಳ್ಳೆಯ ಪರಿಸರದಲ್ಲಿ ನಾವು ಶ್ರುತಿ ಪೆಟ್ಟಿಗೆ ಇಟ್ಕೊಳ್ತೇವೆ ಹಾಡು ಹೇಳಬೇಕಾದ್ರೆ. ಆದರೆ ಅದೇ ಹೊಳೆ ಬದಿ ಹೋದರೆ ಪ್ರಕೃತಿ ಸಹಜವಾದ ಶ್ರುತಿ ಪೆಟ್ಟಿಗೆ ದೊಡ್ಡದು ದೇವರಿಟ್ಟಿದ್ದಾರೆ. ಅದರ ಪಕ್ಕದಲ್ಲಿ ಹೋಗಿ ಕೂತ್ಕೊಂಡು ಜಪ ಮಾಡಿ ಬೇಕಾದ ನೀರನ್ನು ಕೂಡ ಪಡೆದು ಅದನ್ನು ಉಪಯೋಗಿಸ್ಕೊಂಡು ನಾವು ಸಾಧನೆಗಳನ್ನು ಮಾಡಿಕೊಳ್ಬೋದು ಅಂತ. ಹಾಗಾಗಿ ದೇವರನ್ನು ಪಡೀಲಿಕ್ಕೆ ಸನಾತನ ಧರ್ಮದಲ್ಲಿ ನಿಜವಾಗಿ ಹೇಳಬೇಕಂದ್ರೆ ಖರ್ಚೇ ಇಲ್ಲ. ನೀರಿದ್ದರೆ ನೀರಿಂದಲೇ ಪೂಜೆ. ತುಂಬ ನೀವು ಭೋಗಿಸ್ತಿದ್ದೀರಾ, ಅದನ್ನೆಲ್ಲ ಎದುರುಗಡೆ ಇಟ್ಟು ನೀವು ಒಂದು ಸಲ ತೋರಿಸಿ ನೀವೇ ಭೋಗಿಸೋದು. ಮತ್ತೆ ನಾವನ್ನು ಹಿಡ್ಕೊಂಡು ಹೋಗೋದಿಲ್ಲ. ಇಷ್ಟು ಸರಳವಾಗಿ ಭಕ್ತರಿಗೆ ಸಾಧನೆಗೆ ಬೇಕಾದ ಎಲ್ಲ ಅಂಶವನ್ನು ಕೊಟ್ಟಿದ್ದಾರೆ. ಯಾಕೆ ಧರಿಸ್ತಾನೆ ಭಗವಂತ, ಯಾಕೆ ಬರ್ತಾನೆ ಅಂದರೆ ಶಾಸ್ತ್ರಗಳ ರಕ್ಷಣೆ. ಶಾಸ್ತ್ರ ಅರ್ಥ ಆಗದಿದ್ದರೆ ಹೇಗೆ ಗೊತ್ತಾಗಬೇಕು? ಎಲ್ಲರಿಗೂ ವೇದ ಓದಲಿಕ್ಕೆ ಆಗುತ್ತೆ ಅನ್ನೋ ಏನು ನಿಯಮ ಇಲ್ಲ. ವೇದ ಓದಲಿಕ್ಕೆ ಬಂದರೂ ಅದರ ಅರ್ಥ ಆಗುತ್ತೆ ಅನ್ನೋದು ಇನ್ನೂ ದುರ್ಲಭ. ಹಾಗಾಗಿ ಅವ್ರಿಗೆ ಹೇಗೆ ಗೊತ್ತಾಗಬೇಕು, ಏನು ವೇದದಲ್ಲಿ ಹೇಳಿದೆ ಅದು ಹೇಗೆ ಗೊತ್ತಾಗಬೇಕು? ಹಾಗಾಗಿ ಅವನು ಎಷ್ಟು ದೊಡ್ಡ ಇಡೀ ವಿಶ್ವದ ಅಧಿಪತಿಯಾದವನು 6 ಅಡಿಯ ರೂಪ ತಡೆದು 7 ಅಡಿಯ ರೂಪ ತಡೆದು ಬಂದಿದ್ದಾನೆ ಅಂದರೆ ವಾಮನನಾಗಿ ಬಂದಿದ್ದಾನೆ, ಪುಟ್ಟ ಹುಡುಗನಾಗಿ ಬಂದಿದ್ದಾನೆ. ಆದರೆ ಎಂಥ ಕರುಣೆ ಅದು ಭಗವಂತನದ್ದು ಅಂತ ನಾವು ಅನುಸಂಧಾನ ಮಾಡಬೇಕು. ನಮಗೋಸ್ಕರ ಇವತ್ತು ನಾವು ಕೇಳ್ತಿದ್ದೇವೆ, ಎಷ್ಟು ಭಾರತದಲ್ಲಿ 140 ಕೋಟಿ ಜನ ಇದ್ದಾರೆ, ಎಷ್ಟು ಜನಕ್ಕೆ ಈ ವಿಷಯ ಅನುಸಂಧಾನ ಮಾಡಲಿಕ್ಕೆ ಅವಕಾಶ ಇದೆ? ಇಲ್ಲ. ಹಾಗಾಗಿ ನಮ್ಮ ಮೇಲೆ ವಿಶೇಷವಾದ ದೇವರ ಅನುಗ್ರಹ ಇದೆ ಅನ್ನೋದನ್ನು ನಾವು ಅನುಸಂಧಾನ ಮಾಡಬೇಕು. ಯಾಕೆ ಇದೆಲ್ಲ ಕೇಳಲಿಕ್ಕಾಗ್ತಾ ಇದೆ, ಸ್ವಲ್ಪ ಆದರೂ ನಮಗೆ ಅದರ ಬಗ್ಗೆ ಜ್ಞಾನ ಬರಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಅಂತಹ ಭಗವಂತನ ಎದುರಿಗೆ ನಾವು ಹೋಗುವಾಗ, ಅಷ್ಟು ಕರುಣಾಳು ಆದ ಭಗವಂತನ ಎದುರುಗಡೆ ಹೋಗುವಾಗ ಈ ಪ್ರಾರ್ಥನೆಯೊಂದಿಗೆ ಹೋಗಬೇಕು. ಸ್ವಕೃತೇನ ತುಷ್ಯೇತ್, ನಾನೇನೋ ಸ್ವಲ್ಪ ಮಾಡ್ತೇನೆ, ಮಂತ್ರಹೀನ ಕ್ರಿಯಾಹೀನವೆಲ್ಲ ಹೇಳಿದ್ರಲ್ವ, ಆ ರೀತಿ ಎಲ್ಲ ತುಂಬ ತಪ್ಪುಗಳಿದೆ. ನೀರು ತರುವಾಗ ಹೇಗೆ ತರಬೇಕು ಗೊತ್ತಿಲ್ಲ, ಹೂ ತರುವಾಗ ಹೇಗೆ ತರಬೇಕು ಗೊತ್ತಿಲ್ಲ, ಚಂದ ಆದಮೇಲೂ ನಾನು ತಂದು ಕೊಟ್ಟಿದ್ದೇನೆ, ನನ್ನಿಂದ ಎಲ್ಲ ಬೆಳಗಾಗ್ತಿದೆ ಅನ್ನೋ ಭ್ರಮೆ, ಇಂಥದ್ದೆಲ್ಲ ಇದೆ. ನಮ್ಮ ದೇಹದೊಳಗಿರುವ ವಿಷಯಗಳನ್ನೇ ನಮಗೆ ನಿಯಂತ್ರಣ ಮಾಡಲಿಕ್ಕೆ ಆಗೋದಿಲ್ಲ.
ಹಾಗಿರುವಾಗ ನಾನು ಇದನ್ನೇನೋ ಮಾಡಿದ್ದೇನೆ ಅಂತ ಹೇಗೆ ಹೇಳೋದು? ಸಾಧ್ಯವೇ ಇಲ್ಲ. ಹಾಗಾಗಿ ಅಂತಹ ಲೋಪದೋಷಗಳು ಆವಾಗವಾಗ ನಮಗೆ ಗೊತ್ತಿಲ್ಲದೆ ಬರ್ತದೆ. ಅದನ್ನು ಮೀರಿ ನೀನು ಅನುಗ್ರಹ ಮಾಡಬೇಕು. ಅಪ್ಪ ಅಥವಾ ಅಮ್ಮ ಮಕ್ಕಳನ್ನು ಹೇಗೆ ಸಹಿಸಿಕೊಳ್ತಾರೋ ಆ ರೀತಿಯಾಗಿ ನಾವು ಅವನಿಗೆ ನಮ್ಮ ಕ್ರಿಯೆಗಳನ್ನು ಅರ್ಪಣೆ ಮಾಡಬೇಕು ಅಂತ. ಹೀಗೆ ರಾಮಾಯಣಗಳು ಮಹಾಭಾರತಗಳು ಈ ವಿಷಯಕ್ಕಾಗಿ ಬೇಕು. ಅಂದರೆ ವೇದಾರ್ಥವನ್ನು ನೇರವಾಗಿ ನಮಗೆ ನೋಡಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದೇ ಮನುಷ್ಯ ರೂಪದಿಂದ ಬಂದು ಭಗವಂತ ಮಾಡಿ ತೋರಿಸಿದ್ದಾನೆ. ಅದರಲ್ಲಿ ಗೂಢಾರ್ಥಗಳೆಲ್ಲ ಇದೆ. ಹಾಗಾಗಿ ಮತ್ತೆ ಮತ್ತೆ ಈ ಕಥೆಗಳನ್ನು ಚಿಂತನೆ ಮಾಡುವಾಗ ಆ ಗೂಢಾರ್ಥಗಳೆಲ್ಲ ಗೊತ್ತಾಗ್ತದೆ. ಅದನ್ನೇ ಬ್ರಹ್ಮಸೂತ್ರದಲ್ಲಿ ಹೇಳಿದ್ದಾರೆ. ಏನು ಅಂದರೆ ಅವನು ಯಾಕೆ ಬರ್ತಾನೆ ಭೂಮಿಗೆ ಅಂತ ಕೇಳಿದರೆ, ಆಧ್ಯಾನಾಯ ಪ್ರಯೋಜನ ಅಭಾವ. ಅವನು ಸಾಧಕರಿಗೆ ಧ್ಯಾನಕ್ಕೆ ಒಂದು ರೂಪ ಬೇಕು. ಆದ್ದರಿಂದ ನಮ್ಮ ರೂಪದಲ್ಲಿ, ಮನುಷ್ಯ ರೂಪದಲ್ಲಿ ಕಾಣಿಸಿಕೊಂಡ್ರೆ ಮನುಷ್ಯರಿಗೆ ಸುಲಭ ಅನುಸಂಧಾನ ಮಾಡಲಿಕ್ಕೆ. ರಾಮನಾಗಿ ಬಂದಿದ್ದಾನೆ, ಕೊಡುಗೈ ದಾನಿಯಾಗಿ ಕೇಳಿದರು. ದುರ್ವಾಸರು ಬಂದು ಕೇಳಿದ ಕೂಡಲೇ ಆ ಕ್ಷಣದಲ್ಲಿ ಅಲ್ಲೇ ಸೃಷ್ಟಿ ಮಾಡಿ ಭಕ್ಷ್ಯ ಭೋಜ್ಯ ಲೇಹ ಪೇಯ ಅಂತ ಎಲ್ಲವೂ ಕೊಟ್ಬಿಟ್ಟ. ಅಂದರೆ ದಾನ ಮಾಡಬೇಕು ಅನ್ನೋದನ್ನು ತಿಳಿಸಿಕೊಟ್ಟಿದ್ದಾನೆ. ಕ್ಷತ್ರಿಯನಾಗಿ ಹೇಗೆ ರಕ್ಷಣೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದಾನೆ. ಇದು ಮೊದಲನೇ ಹಂತ ನಮಗೆ ತಿಳಿಯೋದು. ಧ್ಯಾನ ಮಾಡುವಾಗ ರಾಮ ಹೇಗಿದ್ದಾನೆ ಅವನು ವರ್ಣನೆ ಮಾಡಿದ್ದಾರೆ. ಅವನು ಎಷ್ಟು ನೋಡಿದರೂ ಮತ್ತೆ ನೋಡಬೇಕು ಅನ್ನಿಸ್ತದೆ. ಅವನ ಕೈಗಳು ಹೇಗಿದೆ, ಆ ರೂಪವನ್ನು ನೀವು ಧರಿಸಲಿಕ್ಕಾಗ್ತದೆ. ಮನಸ್ಸಿನಲ್ಲಿ ರಾಮನ ಜಪ ಮಾಡುವಾಗ ಆ ಚಿಂತನೆಗಳನ್ನು ಮಾಡಬೇಕು. ಮತ್ತು ಎಷ್ಟು ಕರುಣೆ ಇತ್ತು, ನನಗೆ ಪುರುಸೊತ್ತಿಲ್ಲ, ಈ ಸಮಯದಲ್ಲಿ ಬಂದಿದೆಯಾ ಹೋಗತ್ಲಾಗೆ ಅಂತ ಬ್ರಾಹ್ಮಣನನ್ನು ಕಳಿಸಲಿಲ್ಲ. ಅವನದ್ದೇ ಪರ್ಸ್ನಲ್, ಅವನದ್ದೇ ಆದ ಗೋವುಗಳಿತ್ತು, ಅದರಲ್ಲಿ ಅವನಿಗೆ ತಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟು. ಅಂದರೆ ಆ ಸಮಯದಲ್ಲಿ ಈಗ ನಮಗೆ ಇರ್ತದೆ, ನಮ್ಮದೇನೋ ಒಂದು ಕಾರ್ಯಕ್ರಮ ಇರ್ತದೆ. ಆ ಕಾರ್ಯಕ್ರಮದಲ್ಲಿ ಅದು ಒಳ್ಳೆಯ ಕಾರ್ಯಕ್ರಮ ಅಂತ ಇಟ್ಕೊಳ್ಳೋದು, ಮದುವೆ ಕಾರ್ಯಕ್ರಮ ಇರ್ತದೆ, ಎಲ್ಲ ಚೆನ್ನಾಗಿ ಹೊರಡ್ತಾ ಇದ್ವಿ. ಆವಾಗ ಒಬ್ಬ ಬಂದು ಕೇಳಿದ್ರೆ ಈಗ ಪುರುಸೊತ್ತಿಲ್ಲ ಹೋಗು ಅಂತ ಹೇಳಿ ಕಳಿಸುವ ಸಂದರ್ಭ ಇರುತ್ತೆ. ಅಥವಾ ಸಿಟ್ಟು ಬರುತ್ತೆ ಇನ್ನೊಂದೆರಡು ಸರ್ತಿ. ಆದರೆ ಇದು ಅದಕ್ಕಿಂತ ವ್ಯತಿರಿಕ್ತವಾದ ದುಃಖದ ಒಂದು ಸಂದರ್ಭ. ಸಾಮಾನ್ಯ ಮನುಷ್ಯರಿಗಾದರೆ ಕಾಡಿಗೆ ಹೋಗೋದು ಅಥವಾ ಎಲ್ಲ ಪರಿತ್ಯಾಗ ಮಾಡಿ ಹೋಗಬೇಕು, ಆ ಕಾಲದಲ್ಲಿ ಬಂದು ಕೇಳುವಾಗಲೂ ಯಾವ ರೀತಿ ಮನಸ್ಥಿತಿ ಇತ್ತು ಇದನ್ನು ತೋರಿಸಿದ್ದಾನೆ. ಇದನ್ನು ನಮಗೆ ಅಭ್ಯಾಸ ಮಾಡಲಿಕ್ಕೆ ಒಂದು ರೋಲ್ ಮಾಡೆಲ್ ಥರ. ನಾವು ಯಾರ್ಯಾರನ್ನೂ ಆದರ್ಶ ವ್ಯಕ್ತಿಗಳು ಅಂತ ಇಟ್ಕೊಳ್ತೇವೆ. ಅವ್ರ ಥರ ಇರಬೇಕು, ಇವ್ರ ಥರ ಇರಬೇಕು, ಆ ರೀತಿ ಸಾಧನೆ ಮಾಡಬೇಕು ಅಂತ. ನಿಜವಾಗಿ ರಾಮಾಯಣ ಮಹಾಭಾರತಗಳನ್ನು ಓದಿದರೆ ಅಲ್ಲೇ 1000 ಜನ ಸಿಗ್ತಾರೆ. ಎಷ್ಟು ಆಶ್ಚರ್ಯ. ಆ ಹೆಸರುಗಳು ನಮ್ಗೆ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯವೋ ಅಷ್ಟು ಹೆಸರುಗಳಿದೆ ಮಹಾಭಾರತ ರಾಮಾಯಣಗಳು. ಹಾಗಾಗಿ ಅದನ್ನು ನಾವು ಅಧ್ಯಯನ ಮಾಡೋದು ಬಹಳ ಮುಖ್ಯ. ಅಂಥ ಒಂದು ಅಧ್ಯಯನ ಮಾಡಿ ಅದನ್ನು ಪ್ರಾಮಾಣಿಕವಾಗಿ ದೇವರ ಎದುರುಗಡೆ ಹೇಳಿ, ದೇವರ ಮೂರ್ತಿಮತ್ತಾಗಿ ಇಲ್ಲಿ ಕಾಣಿಸ್ಕೊಂಡಿದ್ದಾನೆ. ಆಚಾರ್ಯ ಮಧ್ವರ ಒಂದು ಕರಾರ್ಚಿತ ಮೂರ್ತಿ ನಮ್ಮ ಮನೆ ಹತ್ತಿರವೇ ಇದ್ದಾರೆ ಅಂತ ಹೇಳಿದರೆ ಅಲ್ಲಿಗೆ ಹೋಗಿ ಅದನ್ನು ಅರ್ಪಣೆ ಮಾಡಬೇಕು ಅನ್ನೋ ಒಳ್ಳೆಯ ಮನೋಭಾವದಿಂದ ಇವತ್ತು ಪ್ರಣವ್ ಅವರಲ್ಲಿ ನಮ್ಮ ಬಾಲಕಂಡದ ಒಂದು ಏನು ಪ್ರವಚನದ ಸುಮಾರು ಸರಣಿಗಳನ್ನು ಮಾಡಿದ್ದಾರೆ ಅಂತ ತಿಳ್ಕೊಂಡಿದ್ದೇನೆ. ಹೇಳಿದ್ದ ಹಾಗಿತ್ತು ಪ್ರವಚನ ಮಾಡ್ತಿದ್ದಾರೆ ಅಂತ. ಅದರ ಒಂದು ಅರ್ಪಣೆಯನ್ನು ಇವತ್ತು ದೇವರ ಎದುರುಗಡೆ ನಡೆಸಿದ್ದಾರೆ. ಚಾರುಮಾಮ್ಯವಾದಯೇತ್ ಒಂದು ಮಾತು, ಹಯಗ್ರೀವ ರೂಪಿ ಭಗವಂತ ಸ್ತ್ರೀ ರೂಪವೂ ಇದೆ. ನಮ್ಮ ಶರೀರ ಎಂಬುದು ಅದು ವೀಣೆ ಇದ್ದಂತೆ. ಅದರಲ್ಲಿ ತಂತಿ ಯಾವುದು ಅಂತ ಕೇಳಿದರೆ ಈ ನಾಲಿಗೆ ಅಂತ ಉಪನಿಷತ್ತು ಹೇಳ್ತದೆ. ಮನುಷ್ಯನ ಜೀವನ ಅತ್ಯುತ್ಕೃಷ್ಟ ಅಂತ ಹೇಗೆ ತಿಳ್ಕೊಳ್ಳೋದು? ಅವನ ಮಾತಿನಿಂದ. ಯಾವ ಮಾತು ಅವನಲ್ಲಿ ಬರ್ತದೆ? ಯಾಕಂದರೆ ವಾಗ್ವೈರಸಂ ಉಪನಿಷತ್ತು ಹೇಳ್ತಾ ಇದೆ. ನಾವು ತಿಂದ ಆಹಾರ ಏನೆಲ್ಲ ಆಗಿ ಕೆಲವು ಹೊರಗೆ ಹೋಗ್ತದೆ, ಕೆಲವು ಅಲ್ಲಲ್ಲಿ ಶಕ್ತಿ ಬರ್ತದೆ. ಬಹಳ ಸೂಕ್ಷ್ಮವಾದ್ದು. ಒಳ್ಳೆಯ ಆಹಾರ ತಗೊಂಡ್ರೆ ಮನಸ್ಸಿನ ಮೇಲೆ ಪರಿಣಾಮ ಅದರದ್ದು ಇರ್ತದೆ, ಒಂದು ಮನಸ್ಸಾಗಿ ಪರಿಣಾಮ ಹೊಂದ್ತದೆ. ಆನಂತರ ಸಾಧನೆ ಮಾಡುವಂಥ ಒಂದು ಬುದ್ಧಿ ಬರಬಹುದು. ಆನಂತರ ಆ ಸಾಧನೆಯ ಫಲ ಏನು ಅಂದರೆ ಮಾತು. ಆ ಮಾತಿನಿಂದ ಎಷ್ಟೂ ಬದಲಾವಣೆಗಳಾಗ್ಬೋದು. ಇವತ್ತು ಯಾರ್ಯಾರೋ ಏನೇನೋ ಮಾತಾಡ್ತಾರೆ, ಎಲ್ಲವೂ ನಡೆಯೋದಿಲ್ಲ. ಆದರೆ ಕೆಲವರು ಒಂದೇ ಮಾತಾಡಿದರೂ ನಡೀತದೆ. ಅದಕ್ಕೆ ಉದಾಹರಣೆ ನಮ್ಮ ಆಚಾರ್ಯರ ಮಾತುಗಳು ಬಹಳ ಕಡಿಮೆ, ಆದರೆ ಒಂದೊಂದು ಮಾತಿಗೂ ಅರ್ಥ ಗಾಂಭೀರ್ಯ ಎಷ್ಟಿದೆ ಅದನ್ನು ಓದಿ ಅನುಭವಿಸಿದವರಿಗೆ ಮಾತ್ರ ತಿಳಿಯಲಿಕ್ಕೆ ಸಾಧ್ಯ. ಹಾಗಾಗಿ ಆ ಶರೀರವೆಂಬ ವೀಣೆಯಲ್ಲಿ ಇರುವ ತಂತಿಯನ್ನು ಚೆನ್ನಾಗಿ ನುಡಿಸುವವನು ಭಗವಂತ. ಹಯಗ್ರೀವ ರೂಪಿ ಪರಮಾತ್ಮನ ಅನುಗ್ರಹ ನಮಗಾಗಬೇಕು.
ನಮ್ಮ ಮಾತು ಒಳ್ಳೆಯದು ಬರಬೇಕಂದ್ರೆ ಅದರಿಂದ ಒಳ್ಳೆಯ ಚಿಂತನೆ ಆಗಬೇಕು ಅಂತಲೂ ಅರ್ಥ. ಒಳ್ಳೆಯ ಚಿಂತನೆ ಆಗಬೇಕು ಅಂದರೆ ಒಳ್ಳೆಯ ಪರಿಸರ ಕೊಡಬೇಕು ಅಂತಲೂ ಅರ್ಥ. ಅದೆಲ್ಲ ಹಯಗ್ರೀವರೂಪಿ ಪರಮಾತ್ಮ, ಕೃಷ್ಣ ಭಿನ್ನನಾದ ಹಯಗ್ರೀವರೂಪಿ ಪರಮಾತ್ಮ ಕೊಡಲಿ ಅನ್ನುವ ಪ್ರಾರ್ಥನೆಯೊಂದಿಗೆ ಇನ್ನಷ್ಟು ಹೆಚ್ಚಿನ ಸಾಧನೆಗಳನ್ನು ಪ್ರಣವ ಅವರು ಮಾಡಲಿ ಅನ್ನುವ ಇಚ್ಛೆಯೊಂದಿಗೆ ನಮ್ಮ ಮೋಹನಾಚಾರ್ಯರು ಯಾವಾಗಲೂ ಕೂಡ ಮಠದ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಬೇರೆ ಬೇರೆ ವಿಷಯದಲ್ಲಿ ನಮ್ಮೊಟ್ಟಿಗೆ ಸಂಪರ್ಕದಲ್ಲಿರ್ತಾರೆ. ಅವರಿಗೂ ಕೂಡ ಶ್ರೇಯಸ್ಸನ್ನು ಬಯಸಿ ಬಂದ ನಿಮ್ಮೆಲ್ಲರಿಗೂ ಕೂಡ ದೇವರ ಅನುಗ್ರಹವನ್ನು ಬಯಸಿ ಕೃಷ್ಣಾರ್ಪಣಮಸ್ತು. ಹರೇ ನಮಃ.